ಪಡ್ಡ ಪಡ್ಡ ಬುಲೆಟ್ ಗಾಡಿ ಮ್ಯಾಲ ಹರ್ಕೊಂಡ ಹಾದಿ ಕೈ ಕಾಲ ಫುಲ್ ದರಬಾರ ಮಾಮ ಭಾಳ ಖುಷಿ ಆಗ್ಯದಿನ ಇವತ್ತ. ಖುಷಿ ಇರ್ಬೇಕು ಮತ್ತೆ ನಾನು ಫುಲ್ ಖುಷಿ ಅದನ್ನ 10 ಲಕ್ಷ ರೂಪಾಯಿ ಗೆದ್ದನ 10 ಲಕ್ಷ ನೆಕ್ಸ್ಟ್ ಬೆಟ್ಟದಾಗ. ಅಲ್ಲ ಮಾಮ ಅದು 10 ಲಕ್ಷ ರೂಪಾಯಿ ಹೆಂಗೆ ಗೆದ್ದೀನಿ? ಟ್ಯಾಲೆಂಟ್ ಕಲಾಕಾರ ಮನುಷ್ಯ ಅದನ್ನ ಎಷ್ಟು ವರ್ಷದಿಂದ ಆಡತನ. ನೀನೇನೋ ಟೈಮ್ 10 ನಿಮಿಷನಾಗ 10 ಲಕ್ಷ ರೂಪಾಯಿ ಬಂದಾವ. ಇದು ಊರು ಮಂದಿಗೆಲ್ಲ ಗೊತ್ತಾಗಬೇಕು, ಊರು ಮಂದಿ ಉರ್ಕೋಬೇಕು, ಸಂಬಂಧಿಕರೆಲ್ಲ ಹರ್ಕೋಬೇಕು. ಅದಕ್ಕಾಗಿ ಏನು ಪ್ಲಾನ್ ಮಾಡೀನಿ ಹೇಳು, ಒಂದು ಇಂಟರ್ವ್ಯೂ ಮಾಡ್ಸತ್ತೀನಿ. ಇಂಟರ್ವ್ಯೂ ನಮ್ದು ನಾವು ಇಂಟರ್ವ್ಯೂ ಕೊಟ್ಟು ಬಿಡೋನು. ಇಂಟು ಅಲ್ಲ ಬದಿ ಇಂಟರ್ವ್ಯೂ ಸುದೀಪ ದರ್ಶನ ದುನಿಯಾ ವಿಜಯ್ ಕುತ್ಕೊಂಡು ಹಿಂಗೆ ಇಂಟರ್ವ್ಯೂ ಹೇಳ್ತಾರಲ್ಲ ಹಂಗೆ ಒಂದು ಯೂಟ್ಯೂಬ್ ಚಾನಲ್ದವ್ರಿಗೆ ನಾನೇ ರೊಕ್ಕ ಕೊಟ್ಟು ನಂದು ಇಂಟರ್ವ್ಯೂ ಮಾಡಿಬರತ್ತೆ ಕರಿ. ನಾನೇ ಹೇಳೇನು ಸೆಟಲ್ಮೆಂಟ್ ಎಲ್ಲ ಮಾಡ್ಯಾನ. ಕುತ್ಕೊಂಡು ನಾವೆಲ್ಲ ಹಿಂಗೆ ಹೇಳೋದು ಹಿಂಗೆದ್ದು ಏನೇನು ಮಾಡ್ತು ರೊಕ್ಕ ತೊಗೊಂಡು ಎಲ್ಲ ಕೇಳ್ತಾರೆ. ನಾವೆಲ್ಲ ಹೇಳೋದು ಅದನ್ನ. ಶಾಲಾ ಮಾಲಿ ಎದಕ್ಕೆ ತಂದನಂದ್ರೆ ಅಲ್ಲೇನು ಕ್ಯಾಮ್ರಾ ಚಾಲು ಇರ್ತೈತಲ್ಲ ಆ ಟೈಮ್ಗೆ ಅವ್ರು ನಮ್ಗೆ ಯೂಟ್ಯೂಬ್ ಚಾನಲ್ ಸನ್ಮಾನ ಅದು ಮಾಡ್ತಾರೆ. ಅದಟ್ಟು ನೋಡಿ ಉರ್ಕೊಲ್ಲ ಮಂದಿ ಓರ್ಸ್ಬೇಕು. ಇದು ಯಾರಿಗೆ ಹೇಳಕ್ ಹೋಗ್ಬೇಡ, ನಾನೇ ರೊಕ್ಕ ಕೊಟ್ಟು ಮಾಡ್ಸತ್ತಂದ ಯಾರಿಗೆ ಹೇಳಕ್ ಹೋಗ್ಬೇಡ. ಅಲ್ಲೋ ಸಾವುಕಾರ ಇಟ್ಟೆಲ್ಲ ಮಾಡಿದಿ, ಒಂದು ಕಾರ್ ಗಾಡಿ ಬಾಡಿಗೆ ಮಾಡ್ಬೇಕಲ್ಲ ನೀ. 5 ಕಿಲೋಮೀಟರ್ ನಾಯಿಗತ್ತೆ ಓಡ್ಸಾದ್ಯ ನಮ್ಮಿಬ್ರು. ಏನು ಮಾತಾಡ್ತಾನೋ, ಕಾರ್ ಗಾಡಿ ಮಾಡ್ಸಾಕೇನೇನು 10 ಕೋಟಿ ರೂಪಾಯಿ ಗೆದ್ದನೋ 10 ಲಕ್ಷ ರೂಪಾಯಿ ಗೆದ್ದನ. ನಿನಗೆ ಇವತ್ತಿನ ಪಗಾರ ಕೊಟ್ಟ ನಿಮಗೆ ಬರಿಗೆ ಬಾನ್ಸದ ಹೆಂಗಿರ್ಬೇಕು, ಉಲ್ಟಾ ಮಾತಾಡಬಾರ್ದು. ಗತ್ತಲೆ ಅಲ್ಲಿ ಇಂಟರ್ವ್ಯೂ ಚಲೋ ಆಕೈತಿ, ನನಗೇನು ಉಲ್ಟಾ ತಿಲ್ಟಾ ಮಾತಾಡಕ್ ಹೋಗ್ಬೇಡ. ಗತ್ತಲೆ ಇಬ್ರು ನಿಂದಿರ್ಬೇಕ ನಮ್ಮ ಬಾಜುಕ. ಏನು ಮಾತಾಡ್ತಾನೋ ಬಾನ್ಸರ್ ಕರಿ ಮಾರಿ ಕ್ಯಾನ್ಸರ್ ತಾಳಿ ತಿನ್ನಾಕ್ತಾನೆ ಸೇಬುವನ್ನ. ಇದನ್ನ ಕೊಟ್ಕೋತಿರ್ಬೇಕು ಸಂಚಾಕ. ಓಕೆ ಅವ ಯೂಟ್ಯೂಬ್ ಚಾನಲ್ ನಾವು ಇಲ್ಲೇ ಬರ್ರಿ ಅಂತ ಲೊಕೇಶನ್ ಹಾಕ್ಯಾನು. ಕರಿ ಕಳಿಸ್ತೀನಿ ರೀ, ಹುಡುಗನ ಕಳಿಸ್ತೀನಿ ರೀ ಅಂದ. ಎಲ್ಲಿದಾರೋ ಏನ ಮಾಮ ಯಾವ ಇಡೀ ಅಂಜಬಾರ್ದಪ್ಪ. ಯಾರು ಏನು ಕೇಳನು, ಏನು ದೇಯಾತಾನು ಏನು ಅನ್ನತಾನು. ಯಾರು ತಮ್ಮನಿ ಯಾರೋ ಹುಲಿನಿ ನಿಮ್ಮನ್ನ ಇಂಟರ್ವ್ಯೂ ಮಾಡೋಳು ನನ್ನ ಕಳ್ಸ್ಯಾಡ ಮಂದಿನಿ ನಿಮ್ಮನ್ನ ಕರ್ಕೊಂಡು ಹೋಗ. ಏನು ಭಾಷೆ ಅರ್ಥ ಅಕ್ಕ ನಿನಗೆ? ಇಲ್ರಿ ಸಾವುಕಾರ. ನಿನಗ ಇಲ್ಲ ಮಾಮ. ಏಪ್ಪ ಯಾವ ಭಾಷೆದಾಗ ಏನು ಮಾತಾಡತ್ತಿ? ಯಾರಿಗೆ ಬ್ಯಾತೀನಿ? ಯಾವ ನೀ ನಿಮಗೆ ಬೇ ಅಂತಿಲ್ಲ ರೀ. ನಿಮ್ಮನ್ನ ಇಂಟರ್ವ್ಯೂ ಮಾಡೋಳು ನನ್ನ ಕಳ್ಸ್ಯಾಡ, ನಿಮ್ಮನ್ನ ಕರ್ಕೊಂಡು ಹೋಗ ನಾ ಬಂದೀನಿ. ಸಾವುಕಾರ ನಿಮ್ಮನ್ನ ಬೇಯತಾನ್ರಿ ಅವ. ಅಲ್ಲ ರೀ, ಅಲ್ಲ ಮಾಮ, ಅವ್ರೇನೋ ಇಂಟು ಮಾಡೋರದಾರ ಅಂತ ಹೇಳಿದಿಲ್ಲ ನಮ್ಮನ್ನ. ಅವ್ರೇನೋ ಕಳ್ಸ್ಯಾರಂತ ನಮ್ಮನ್ನ ಕರ್ಕೊಂಡು ಹೋಗ್ಬೇಕಂತಲ್ಲ. ಓಹೋ ಹಿಂಗ. ಚೈನಾ ಭಾಷೆನು ಹುಲ್ಲಿಂದ. ಓಹೋ ನೀ ಇಂಟರ್ವ್ಯೂ ಮಾಡೋಣ. ನಿಮ್ಮ ಮಾಲಕ್ ಕಳ್ಸಾನ ನನ್ನ ಕರ್ಕೊಂಡ್ ಬಾ ಅಂತೇಳಿ. ಓಹೋ ಕೇಳಿಲ್ಲ ಹೇಳ್ತನ. ನಿಮ್ಮ ಮಾಲಕ ನಿನಗೆ ಫುಲ್ ರೊಕ್ಕ ಕೊಡ್ತೀನಿ ಸಂಜೆಗೆ. ನಮ್ದು ಗಿಚ್ ಇಂಟರ್ವ್ಯೂ ಆಗ್ಬೇಕಾ, HD ಒಳಗೆ ಬರ್ಬೇಕು, ವಿಡಿಯೋ ಫುಲ್ ಹೈಲೈಟ್ ಆಗ್ಬೇಕು. ನಾ ಏನು ಕೇಳಂತ ಅದನ್ನ ಕೇಳ್ಬೇಕು. ಮತ್ತೆ ಏನು ಏನಾರು ಕೇಳಿರಿ. ಓಕೆ ಈಗ ಹೆಂಗಾದ್ರು ಈಗ ಹೊಂಟು ಇಲ್ಲಿ ಒಂದು ಏನಾರು ನನ್ನ ಎಂಟ್ರಿಗೆ ಒಂದು ಗಚ್ಚ ಒಂದು ಹಾಡ ಹಾಡ್ಲ. ಯಾವ್ದಂದ್ರೆ ಅದು ನಮ್ಮ ವಿಷ್ಣು ದಾದಾ ಅವ್ರದ್ದು ಒಂದು ಸಾಂಗ್ ಐತ್ಲ, ಗಚ್ಚಿ ಎಂಟ್ರಿಗೆ ಏನದ ಸಿಂಹಾದ್ರಿ ಸಿಂಹ. ಸಿಂಹಾದ್ರಿ ಸಿಂಹ ಹಾಡ ಒಂದು ಸ್ವಲ್ಪ ಎಂಟ್ರಿಗೆ ಒಂದು ಗತ್ತು ಬರ್ತೈತೆ ನನಗೂ. ಹಾಟ ಚಲೋ ಮಾಡ. ಮುಡು 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 ನಿನ್ನಲ್ಲಿ ಎದೆ ಆಡೋಣ ಸಿಂಹ ನಿಡಿ ಸಿಂಹ. ಕಿಡಿ 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 ನಿನ್ನಲ್ಲಿ ಎದೆ ಗುಂಡಿ ಆಡೋಣ ಸಿಂಹ ನಿಡಿ ಸಿಂಹ. ನೀ ಪ್ರೀತಿ ಜನಡೆ ಬಿಟ್ಟಲಿಲ್ಲ ಸಾಗರ ಹಿಂದೆ ಸಾಗರದಲ್ಲಿ ನಿನ್ನ ಬೆನ್ನಿಂದೆ ಸಿಂಹ ನಿಡಿ ಸಿಂಹ. ಮುಡು 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 ಮುಡಿ ನಿನ್ನಲ್ಲಿ ಎದೆ ಗುಂಡಿ ಆಡೋಣ ಸಿಂಹ ನಿಡಿ ಸಿಂಹ. ನೀ ಪ್ರೀತಿ ಜನಡೆ ಸಾಗರ ಜೊತೆ ಅಡಿದೆ ಅಂತ ಸಿಂಹ ನಡೆ ಸಿಂಹ. ಹೌದಾ ಸಿಂಹ ನಡೆ ಸಿಂಹ. ನೀ ಪ್ರೀತಿ ಜನಡೆ ಬಿಟ್ಟಲಿಲ್ಲ. ನಮಸ್ಕಾರ ರೀ. ನಮಸ್ಕಾರ. ಆರಾಮದ್ರಿ? ಆರಾಮ್ರಿ. ಬರ್ಲಾ ಕುಂಡ್ರ ಬರ್ರಿ. ಸಿಂಹ ನಡೆ ಸಿಂಹ. ನೀ ಪ್ರೀತಿ ಜನಡೆ ಬಿಟ್ಟಲಿಲ್ಲ. ಸಾಗರ ಜೊತೆ ಅಡಿಯ ನಿನ್ನೆ ಸಿಂಹ ನಡೆ ಸಿಂಹ. ಸಿಂಹ ನಡೆ ಸಿಂಹ. ಸಿಂಹ ನಡೆ ಸಿಂಹ. ನೀ ಪ್ರೀತಿ ಜನಡೆ ಸಾಕು ಬಿಡು. ಏನ್ ಸಿಂಹಾದ್ರಿ ಸಿಂಹನ್ ಕೊಲ್ಲವೇನ? ಕೊಂಡ್ರೆ ತಳಕ್ ಕೊಂಡ್ರೆ ಸ್ವಲ್ಪ ಸಮಾಧಾನ ತಗೋ.
ಆರಾಮ್ರಿ ಆರಾಮ್ರಲ್ಲ ಭಾಳ ಖುಷಿ ಆಯ್ತು ನಮಗ್ ಬಾಳ ಖುಷಿ ಆತ್ರಪ್ಪ ನಮ್ಮ ಟಿವಿಗೆ ನೀವು ಇಂಟರ್ವ್ಯೂ ಕೊಡಾಕ್ ಬಂದ್ರಿ ನಮ್ಮ ನನ್ನ ಮಾತಿಗೆ ನೀವು ಒಪ್ಕೊಂಡ ಇಂಟರ್ವ್ಯೂ ತೋತು ಅಂದ್ರೆ ಅದು ದೊಡ್ಡ ಮಾತೈತ್ರಿ ಭಾಳ ಖುಷಿ ಆಯ್ತ್ರಿ ಚಾಲು ಮಾಡ್ರಿ ಚಾಲು ಮಾಡೋಣ್ರಲ್ಲ ಫೋನ್ ಪೇ ಅಟ್ ಮಾಡ್ರಲ್ಲ ಫೋನ್ ಪೇ ಮಾಡ್ತಾನೋಪ ಫೋನ್ ಪೇ ಮಾಡ್ತಾನಲ್ಲಪ್ಪ ಇಂಟರ್ವ್ಯೂ ಚಾಲು ಮಾಡು ಮುಗಿದು ಪೆಟ್ಟಿಗೆ ನಿನ್ನ ರೊಕ್ಕ ನಾ ಕೊಡ್ತೀನಿ ತಲೆ ಕರ್ಸ್ಕೊರ್ಬೇಕು ಅದ್ರ ಬಗ್ಗೆ ಫುಲ್ ಮತ್ತು ಸಿಮಾದ್ರಿ ಸಿಮ ಎದಕ್ಕೆ ನಾತ ನನಗೆ ಮಾತಂದ್ರೆ ಮಾತು ಇಂಟರ್ವ್ಯೂ ಮುಗಿಸು ನಿನ್ಗೆ ಏನು ಮಾತುಕತೆ ಆಗೈತೆ ರೊಕ್ಕ ಕೊಟ್ಟ ಕಳ್ಸೇ ಬಿಡ್ತೀನಿ ತಲೆ ಕರ್ಸ್ಕೊರಕ್ಕೆ ಹೋಗ್ಬೇಡ ಖರೆ ಗಿಚ್ ಬರ್ಬೇಕು ಫುಲ್ ಗಿಚ್ ಗಿಚ್ ಬರ್ಬೇಕು HD ಕ್ವಾಲಿಟಿ ಬರ್ಬೇಕು ಸೌಂಡ್ ಕ್ಲಿಯಾರಿಟಿ ಇರ್ಬೇಕು ಎಲ್ಲಾ ಕಡೆ ರೀಚ್ ಆಗ್ಬೇಕು ಎಲ್ಲಾ ಕಡೆ ಆಗ್ಲಿಕ್ಕೂ ನಾವ್ 3 ಮಂದಿಗೆ ನಮ್ಮ ಸಂಬಂಧಿಕರಿಗೆ ಹೋಗ್ಬೇಕಿದ್ವಿ ಫುಲ್ ಉರ್ಕೊಂಡು ಸಾಯ್ಬೇಕು ಉರ್ಕೋತಾರ ತಲೆ ಕೆಡಿಸ್ಕೋಬೇಡ್ರಿ ಓಕೆ ದೊಡ್ಡ ಕ್ಯಾಮ್ರಾ ಇಲ್ಲದ ಮತ್ತ ಕ್ಯಾಮ್ರಾ ರೀ ಇಲ್ಲ ಐತ್ರಲ್ಲ ಫೋನ್ ಆಯ್ತು ಅದ ಫೋನ್ ನಮ್ದು ಲೋ ಬಜೆಟ್ ಚಾನಲ್ ಐತ್ರಿಪ್ಪ ಐಫೋನ್ ಐತ್ರಲ್ಲ ಐಫೋನ್ EMI ಮೇಲೆ ತಗೊಂಡೈತ್ರಿ ನಿನ್ನೆಲ್ಲ ಮೊನ್ನೆ ಈಗ ಫೋನ್ದಾಗ ಇಂಟರ್ವ್ಯೂ ಮಾಡವ ಐಫೋನ್ ಐತ್ರಿ ಗಿಚ್ ಬರ್ತೈತ್ರಿ ಗಿಚ್ ಆಯ್ತು ಸೌಂಡ್ ಕ್ಲಿಯಾರಿಟಿ ಕ್ಲಿಯರ್ ಐತ್ರಿ ಫೋನ್ದಾಗ ಇಂಟರ್ವ್ಯೂ ಮಾಡ್ತಾರೆ ಎಲ್ಲಾ ಕಡೆ ರೀಚ್ ಎಲ್ಲಾರ ಕಡೆ ರೀಚ್ ಆಕತ್ರಿಪ್ಪ ಅದು ರೀಚ್ ಆಗ್ಬೇಕಂದ್ರ ಅದು ಹೆಂಗಿರ್ತಂದ್ರ ಅದ ಯೂಟ್ಯೂಬ್ ಚಾನಲ್ಗೆ ಸಬ್ಸಿಡಿ ಸಬ್ಸ್ಕ್ರೈಬರ್ ಎಷ್ಟು ಲಕ್ಷ ಮಂದಿ ಅದಾರ ಸಬ್ಸ್ಕ್ರೈಬರ್ 0 ಐತ್ರಿ ಈಗ ಚಾಲು ಮಾಡೋದೈತ್ರಿ ನಿಮ್ಮಿಂದ 0 ಐತಿ ಹಾ ಒಂದು ಸಬ್ಸ್ಕ್ರೈಬರ್ ಇಲ್ಲ ಇಲ್ರಿ ಈಗ ಚಾಲು ಮಂದಿ ನೀವು ಬಂದಿರಲ್ಲ ಸಿಂಹಾದ್ರಿ ಸಿಂಹ ಇನ್ ಎಲ್ಲಾರ್ಗು ಹೋಗ್ಕ ತಲೆ ಕೆಡ್ಸ್ಕೊಬೇಡ್ರಿ ನೀವು ಪಕ್ಕ ಹೋಗತ್ರಿ ಎಲ್ಲ ಸಬ್ಸ್ಕ್ರೈಬರ್ ಸ್ವಲ್ಪ ಇರ್ಬೇಕು ಇನ್ ಹೋಗತ್ರಿ ಟೆನ್ಷನ್ ಆಗಿ ತಗೊಳತ್ರಿ ನೀವು ಇನ್ ಫುಲ್ ನೀವು ಬಂದಾರ ಗಿಚ್ ಸಿಂಹಾದ್ರಿ ಸಿಂಹ ಓಕೆ ಆಯ್ತು ಇಲ್ಲಿ ಕೇಳಿಲಿ ಈಗ ಇಂಟರ್ವ್ಯೂ ಚಾಲು ಆದ್ಮೇಲೆ ಕ್ಯಾಮ್ರಾ ಚಾಲು ಇರ್ತೈತಿ ಏನ್ ಕೇನಾರ ಕೇಳಿ ನನಗೆ ಅಸಹ್ಯ ಮಾಡಂಗಿಲ್ಲ ನಾ ಏನ್ ಕೇಳ ಅಂತನೂ ಅದನ್ನ ಕೇಳ್ಬೇಕ ಈ 10 ಲಕ್ಷ ರೂಪಾಯಿ ನೀವು ಹೆಂಗೆದ್ರಿ ಏನ್ ನಿಮ್ ಟ್ಯಾಲೆಂಟ್ ಈ 10 ಲಕ್ಷ ರೂಪಾಯಿದಾಗ ನೀವು ಏನೇನ್ ಮಾಡವ್ರ ಎಲ್ಲೆಲ್ಲಿ ಹೋಗಿ ಮಜಾ ಮಾಡವ್ರ ಬುಲೋಟಿ ಏನ್ ತೋರವ್ರ ಈ ತರ ಉರ್ಕೊಂಡ್ ಸಾಯುವಂಗ ಪ್ರಶ್ನೆಗಳು ಕೇಳ್ಬೇಕು ನಾ ಅದಕ್ಕೆಲ್ಲ ಉತ್ತರ ಹೇಳ್ತೀನಿ ಓಕೆ ಮತ್ತೊಂದು ಮಾತು ಮೇನ್ ಏನಪ್ಪಾ ಅಂದ್ರ ಈಗ ನಾವ ಶಾಲಾ ಮಾಲಿ ತಗೊಂಡ್ ಬಂದು ಈ ಶಾಲಾ ಮಾಲಿ ನೀನ್ ಕಡೆ ಇಟ್ಕೋ ಈಗ ಕ್ಯಾಮ್ರಾ ಚಾಲು ಆತಂದ್ರ ರಾಜು ಅವ್ರ 10 ಲಕ್ಷ ರೂಪಾಯಿ ಗೆದ್ದಾರು ಹಿಂಗತ್ತ ಫುಲ್ ಬಿಲ್ಡಪ್ ಕೊಟ್ಟ ನನ್ ಹೆಂಡತಿ ನನಗ ನೀ ಸನ್ಮಾನ ಮಾಡ್ಬೇಕು ಸನ್ಮಾನ ಮಾಡ್ಬೇಕ್ರಿ ಆ ಸನ್ಮಾನ ನಾವ ಮಾಡ್ಸೋದು ಗೊತ್ತಾಗ್ಬಾರ್ದು ಈ ಮನಸಾಲೆ ನಮ್ಗೆ ಸನ್ಮಾನ ಮಾಡಿರೋದು ಗೊತ್ತಾಗ್ಬೇಕು ಆಯ್ತಾಯ್ತು ಮಾಡೋಣ್ರಲ್ಲ ಓಕೆ ಚಾಲ ರೀ ನಮ್ಮ ಸಾವ್ಕಾರ ಬಂದಾರ ಫುಲ್ ಗಚ್ ವಿಡಿಯೋ ಆಗ್ಬೇಕ ಕ್ಯಾಮ್ರಾ ತೆಗಿ ಎಲ್ಲ ಮೈಕ್ ಜೋಡ್ಸ್ಕೋ ಎಲ್ಲ ಆ್ಯಂಗಲ್ ಬರ್ಬೇಕ ತಿಳಿತಲೋ HD ಫುಲ್ HD ಬರ್ಬೇಕ ತಿಳಿತಲೋ ಕಿಚ್ ಬರ್ಬೇಕ ಎಲ್ಲ ಆ್ಯಂಗಲ್ ಅಂದ್ರೆ ಹೆಂಗ್ ಬರ್ಬೇಕಂದ್ರ ಇವ್ ನಾನು 2 ಬಾನ್ಸರ್ಗಳು ಕಾಣಬೇಕ 1500 ರೂಪಾಯಿ ಕೊಟ್ಟು ತಂದೇನಿ ಅವ್ರನ್ನ ಮತ್ತೆ ಅವ್ರು ಪಾಲ್ತು ಹಾಕತ್ತೆ ರಾಜ ಬಾನ್ಸರ್ಗಳು ಇಟ್ಕೊಂಡ್ ಅನ್ಬೇಕು ಗೊತ್ತಾಗ್ಬೇಕು ಮಂದಿಗೆ ಆ ತಾಟ್ ತೊಗೊಂಡಾರ ಇಲ್ಲಿ ಇದ ಸೇಬು ಅನ್ನ ಸಂತ್ರೆ ತಿನ್ನಾಕ ತಂದೀನಿ ಅರ್ಧ ತಾಟ ಖಾಲಿ ಮಾಡ್ಯಾರ ಆಸ್ಬೂರ್ ಗಡಿಸಿ ಮಕ್ಕ ತಂದ್ ಕೆಚಿಂದ ಈ ಸೇಬು ಅನ್ನ ಈ ತಾಟ್ ಯಾಕೆ ತಂದಂದ್ರ ಮೊದಲು ನಾನು ಮಟ್ಟಿ ರವ ಉಪ್ಪಿಟ್ಟ ಚಕ್ಲಿ ಚೂಡ ತಿಂತೀನಿ ಈಗ ರಾಜ 10 ಲಕ್ಷ ರೂಪಾಯಿ ಗೆದ್ದಾನು ಸಾವ್ಕಾರ ಆಗ್ಯಾನು ಸೇಬು ಅನ್ನೋದೆಲ್ಲ ತಿನ್ನತ್ತ ಗೊತ್ತಾಗ್ಬೇಕು ಮಂದಿ ಇದು ಹೈಲೈಟ್ ಆಗ್ಬೇಕ ಅದೇ ಆತ ಮತ್ ನಾ ಓಕ ತಿನ್ಬೇಡ ಆಸ್ಬೂರ್ ಗಡಿಸಿ ಮಕ್ಕಳು ಪದ್ಧತಿ ತಗೋ ಆಮೇಲೆ ಮತ್ತೆ ಏನು ಇದು ಶಾಲಾ ಮಾಲಿ ನಿನ್ ಕಡೆ ಇಟ್ಕೋ ಇದ್ರಿ ಕ್ಯಾಮ್ರಾ ಚಾಲು ಆದ ಪಟ್ಗ ರಾಜು ಅವ್ರು ಬಂದವರು 10 ಲಕ್ಷ ರೂಪಾಯಿ ಗೆದ್ದಾರು ಅವ್ರು ನಾವು ಮೊದಲು ಸನ್ಮಾನ ಮಾಡ್ತೋತೆ ನೀನೋ ಸನ್ಮಾನ ಮಾಡಿಬಿಡ ಫಸ್ಟ್ ಕರೆ ಪೈಲಾ ಸನ್ಮಾನ ಮಾಡಿ ಆಮೇಲೆ ಇಂಟರ್ವ್ಯೂ ಚಾಲು ಮಾಡಿ ಪೈಲಾಕ ಉರ್ಕೋಬೇಕು ಮೈಂದೆ ಹೌದು ಮಾಡೋಣ್ರಲ್ಲ ಓಕೆ ರೆಡಿ ಮೈಕ್ ಚಾಲು ಮಾಡೀನಿ ನಾನು ಶೂಟಿಂಗ್ ಮಾಡೀನಿ ಚಾಲು ಮಾಡಿ ಮುಂದಿನ ಏನಂತಾನು ಯಾವ ಭಾಷೆ ಯಾವ ದೇಶದಿಂದ ಹಿಡ್ಕೊಂಡ್ ಬಂದೀವಿ ನಾ ಅವನ ಭಾಷೆ ಬೇರೆ ಐತೆ ಹೇಳ್ರಿ ನೀವು ಭಾಳ ಶಾನೆ ಅದಾನವ ಸ್ವಲ್ಪ ಉಡಾಳು ಅದಾನ್ರಿ ಸ್ವಲ್ಪ ಹಿಂಗ ಚಾಲು ಮಾಡ್ಲು ಈಗ ನೀ ಏನಾರು ಕೇಳೋತ್ನಾಗ ಏನಾರು ಹಿಂಗ ಬಾಯಾಗ ಹಿಂಗ ಹಿಡ್ತಾರ ಐತ್ರಲ್ಲ ಮೈಕ ಇಲ್ಲ ಐತ್ ನೋಡ್ರದ ಇದೊಂದು ನಿಮಗ್ರ ಇದ್ರಾಗ ನಾ ಕೇಳತ್ತನ್ರಿ ಇದ್ರಾಗ ನೀವು ಉತ್ತರ ಹೇಳ್ಬೇಕು ಹೌದು ರೀ ಚಾಲು ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಆಹಾ ಓಹೋ TV ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ರಾಜು ಅವರು ಹಾಗೆ ಅವರ ಧರ್ಮಪತ್ನಿ ಅವರಿಗೆ ನಮ್ಮ ಚಾನಲ್ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇವತ್ತು ಅವ್ರು ಇಲ್ಲಿ ಎದಕ್ಕೆ ಬಂದಾರು ಎತ್ತರ ಸಂಬಂಧ ಬಂದಾರು ಅಂತ ಎದಕ್ಕೆ ಬಂದಾರು ಎತ್ತರ ಸಂಬಂಧ ಬಂದಾರು ಅಂತ ಹೇಳ್ತು ಅದಕ್ಕಿಂತ ಮುಂಚೆ ಅವರಿಗೆ ನಮ್ಮ ಚಾನಲ್ದ ವತಿಯಿಂದ ಸನ್ಮಾನ ಮಾಡಿ ಮುಂದೆ ಸಂದರ್ಶನ ಚಾಲೂ ಮಾಡೋಣ ರಾಜು ಅವರ ಇನ್ನು ನಮ್ಮ TV ವತಿಯಿಂದ ನಿಮ್ಗೊಂದು ಸನ್ಮಾನ ಬ್ಯಾಡ್ರಿಪ್ಪ ಸನ್ಮಾನ ವಜ್ ಮಾಡ್ತೀರಿ ನೀವು ಏನ್ರಿ ನೀವು ನಮ್ಮ ಚಾನಲ್ ಬಂದಿರಿ ಸನ್ಮಾನ ಮಾಡ್ರಿಕ ಹೆಂಗೆ ಬ್ಯಾಡ್ರಿ ಸನ್ಮಾನ ಬ್ಯಾಡ ಸುಮ್ಮ ಯಾಕಂತ ನಾನು ರಾಜು ಅವ್ರ ಅಷ್ಟು ಮಾಡ್ರಿಕ ಹೆಂಗೆ ವಜ್ ಮಾಡ್ತೀರಿ ನೀವು ನಿಮ್ ಮ್ಯಾಲ ಅಷ್ಟ ಪ್ರೀತಿ ರೀ ನಮಗ ಪ್ರೀತಿ ಇರ್ಲಿ ಬಟ್ ಸನ್ಮಾನ ಬ್ಯಾಡ ಅಂತ ಸನ್ಮಾನ ಬ್ಯಾಡ ಅಂತೇನ್ರಿ
ಸನ್ಮಾನ ಮಾಡೇ ಬಿಡೋಣ ಗಪ್ರಿ ನಿಮ್ಗೆ ಎದಕ್ಕೆ ತಲೆ ಛೇ ಕೆಡ್ಸಿ ಛೇ 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 ಭಾಳ ವಜ್ಜೆ ಮಾಡ್ರಿ ಸರ್ ಇದ ಮೇಡಮ್ ಅವ್ರು ನೀವು ಬರ್ರಿ ಆಕಿಗೆ ದಗದಲ್ಲಿ ನಿಮ್ಮ ಗಂಡ ದಗದಲ್ಲಿ ಐತಿನಿ ಹೆಂಗಾಗಲ್ಲ ಸಾಕು ಬರ್ತೈತ್ರಿ ಓಕೆ ಓಕೆ ಹಾಂ ನೀವು ತಗೋರಿ ನೀವು ಅವ್ರಿಗೆ ಹಾಕಿರಿ ಹಾಂ ನೀವು ತಗೋರಿ ಇವ್ರೆ ಛೇ 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 ಮತ್ತಟ್ಟು ವಜ್ಜೆ ಮಾಡ್ರಿ ನೀವು ಇದು ಭಾಳ ವಜ್ಜೆ ಮಾಡ್ರಿ ಛೇ 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 ಸನ್ಮಾನ ಏನು ಹೇಳಿ ನಿಮ್ಗೆ ನಮಗೆ ಭಾಳ ಖುಷಿ ಆಯ್ತು ರೀ ಚಾನಲ್ಗೆ ಇಂಟರ್ವ್ಯೂ ಮಾಡೋಕ್ಕೂ ಕರ್ಸ್ಯಾರು ಮತ್ತು ಮ್ಯಾಗಿಂತ್ರ ಈ ನಮೂನಿ ಸನ್ಮಾನ ಮಾಡಿ ಭಾಳ ಅಂದ್ರೆ ಭಾಳ ನೀವು ನಮಗೆ ಇದು ಮಾಡಿರಿ ನನ್ನ ನಿಂದು ಏನಾರು ಅನ್ಸಿಕಿದ್ರೆ ಹೇಳ ನನಗೂ ಭಾಳ ಅಂದ್ರೆ ಭಾಳ ಖುಷಿ ಆತ್ರಿ ಇವ್ರ ಚಾನಲಿಗೆ ಕರ್ಸಿದ್ರು ನಮ್ಗೆ ಸನ್ಮಾನ ಗಿನ್ಮಾನ್ ಮಾಡಾಕ ಶಾಲ ಮಾಲೆ ಈ ಪೇಟ ನಾವೇ ತಂದಿದ್ವಿ ರೀ ನಾವೇ ಹೇಳಿದ್ರಿ ಅವ್ರಿಗೆ ಸನ್ಮಾನ ಮಾಡ ಅಂತ ಹೇಳಿ ಮತ್ತೆ ಇದು ನನ್ನ ಗಂಡ ಯಾರಿಗೂ ಹೇಳ್ಬಿಡ ಅಂತ ಹೇಳ ಏನು ಮಾತಾಡತ್ತಿ ಏನು ನಡ್ದೈತಿ ಇದನ್ನೆಲ್ಲ ಮಂದಿ ನೋಡ್ತಾರದ್ನ ಅದನ್ನೆಲ್ಲ ಇಲ್ಲಿ ಹೇಳಂಗಿಲ್ಲ ಸನ್ಮಾನ ಇವ್ರು ನಮಗೆ ಮಾಡತ್ತಾರಂತೇಳಿ ಗೊತ್ತಾಗ್ಬೇಕಲ್ಲ ಟಿವ್ಯಾಗ ಎಂದ ಶನಿ ಹಾಕಿತ್ತು ಮಾಬ್ಬ ಸಾರಿ ರೀ ಸಾರಿ ಇದನ್ನ ಕಟ್ ಮಾಡಿಬಿಡ್ರಣ ಇದನ್ನ ಕಟ್ ಮಾಡಿ ಏನು ರೀ ಕಟ್ ಮಾಡ್ತಾವ್ರಿ ಕುಂಡ್ರಿ ಅಟ್ಟು ಗೊತ್ತಾಗೋದಿಲ್ಲ ರೀ ಹಾಕಿ ಇಲ್ಲಿಂತ್ರ ತೊಗೊಂಡ್ಬಿಡ್ರಿ ಡೈರೆಕ್ಟ್ ಸನ್ಮಾನ ಅಂತೂ ಆಗೈತ್ರ ಅದನ್ನ ಕಟ್ ಮಾಡಿಬಿಡ್ರಿ ನೀ ಎಂದ ಶನಿ ಹಾಕಿ ಏನು ಅಟ್ಟಾರ ಹಾಂ ಇನ್ನು ಮುಂದೆ ನಮ್ದು ಇಂಟರ್ವ್ಯೂ ಚಾಲು ಮಾಡೋಣ್ರಿ ನಿನ್ನೆ ತಕ್ಕ ₹1 ಇಲ್ದ ಊರು ತುಂಬ ಎಲ್ಲ ಸಾಲ ಮಾಡಿ ಎಲ್ಲರ ಕಡೆ ಬಡಿಸ್ಕೊಂಡು ಆತಕಿತ್ತು ಏನಾರ ಅನ್ಸ್ಕೊಂಡು ಅಂಥ ಮನುಷ್ಯ ಒಮ್ಮೆಮ್ಗಿಲೆ ₹10,00,000 ಲಾಟ್ರಿ ಹೊಡೆದಾವ ನಿಮ್ಗೆ ಹೆಂಗೆ ಅನ್ಸತೈತ್ರಿ ರಾಜು ಅವ್ರೆ ಇದು ಭಾಳ ಚಂದ ತಡ್ರಿ ತೋರಿ ಇಲ್ಲಿ ಮೈಕ್ ಹಾಂ ಇನ್ನು ಹೇಳಿ ಹಲೋ ಹಲೋ ಹಾಂ ಇನ್ನು ಹೇಳಿ ತೋರಿಂದ ಹಾಂ ಹಾಂ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಒಂದು ಪ್ರಶ್ನೆ ಕೇರು ಮೊದಲು ಎಲ್ಲ ಊರು ತುಂಬ ಸಾಲಾಗೆಲ್ಲ ಮಾಡಿ ಒಂದು ಪಟ್ಟಿ ಚರ್ಗತೆ ಅಡ್ಡಾಡೋ ಮನುಷ್ಯ ಇವತ್ತು 10 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಗೆದ್ದನು ಒಂದು ಟೈಮ್ ಹೆಂಗಿತ್ತಂದ್ರೆ ನಮಗೆ ರೀ ಪ್ರೀ ವೆಡ್ಡಿಂಗ್ ಶೂಟ್ ಹೋಗ್ಬೇಕಾರೆ ನಾವು ಲುಂಗ್ಯಾಗ ಚಡ್ಡಿ ಇಲ್ದ ಹೋಗ್ಯಾನ್ರಿ ಅಂಥ ಪರಿಸ್ಥಿತಿ ಬಟ್ ಇವತ್ತು 10 ಲಕ್ಷ ರೂಪಾಯಿ ಗೆದ್ದನು ನಾನು ಒನ್ನೆಕ್ಸ್ ಬೆಟ್ಟೆಕ್ಸ್ ಅವು ಎಲ್ಲ ಆಡಿ ಭಾಳ ಟ್ಯಾಲೆಂಟ್ಲಿ ಗೆದ್ದನು ಬಟ್ ಇದು ಗೆಲ್ಲೋಕ್ಕಿಂತ ಮುಂಚೆ ಒಂದು 30 ಲಕ್ಷ ರೂಪಾಯಿ ಸಾಲ ಸಮುದ್ರ ಮಾಡಿ ಅದ್ರಾಗ ಹಾಕೇನು ಅದು ಸೆಕೆಂಡ್ರಿ ಊರು ತುಂಬ ಸಾಲ ಮಾಡಿ ಬಡ್ಡಿ ತುಂಬಿ ಮಂದಿ ಕೈಲಿ ಚಪ್ಪಲ್ಲಿ ಬಡ್ಸ್ಕೊಂಡನು ಅದು ಸೆಕೆಂಡ್ರಿ ಹಾಂ ಎಲ್ಲಾರ 300-400 ರೂಪಾಯಿ ದುಡ್ಕೊಂಡು ಬಂದ್ರು ಅವನು ಪೆಟ್ಟೆಕ್ಸ್ಗೆ ಹಾಕಿ 3 ವಾರ ಆಗ್ಯನು ಅದು ಸೆಕೆಂಡ್ರಿ ಬಟ್ ಈಗ 10 ಲಕ್ಷ ರೂಪಾಯಿ ಗೆದ್ದಲ್ಲ ಅದು ಮೇನ್ ರಾತ್ರಿ 10 ನಿಮಿಷದಾಗ 10 ಲಕ್ಷ ರೂಪಾಯಿ ಗೆದ್ದನು ಇದು ಬೆಂಕಿ ಅನ್ನಬೇಕು ಈಗ ಹೆಂಗೈತಿ ನಿಮ್ಗೆ ಎದಕ್ಕೆ ಕರ್ಕೊಂಬಂದೈತೆ ಚಪ್ಪಾಳಿ ಹೊಡ್ರಿ ಏನಾರ ನಿಮ್ಗೆ ಎದಕ್ಕೆ ಕರ್ಕೊಂಬಂದೈತೆ ಸೊ ಹೆಂಗೆ ಇರ್ತೈತಿ ರೀ 10 ಲಕ್ಷ ರೂಪಾಯಿ ಒಂದ ಪೆಟ್ಟಿಗೆ ಗೆದ್ದನು ರಾತ್ರಿ 10 ನಿಮಿಷನಾಗ ಗೆದ್ದನ್ರಿ ಇವು 10 ಲಕ್ಷ ರೂಪಾಯಿ ತೊಗೊಂಡು ನಾ ಏನೇನು ಮಾಡಬೇಕು ಯಾರ್ಯಾರು ಏನು ಕೊಡಾರ್ದಂತೂ ಕೊಡ್ತೀನಿ ಗೊತ್ತಿಲ್ಲ ಬಟ್ ಈ 10 ಲಕ್ಷ ರೂಪಾಯಿದಾಗ ನಾನು ಹಿಂತಿ ಕೂಡಿ ಎಲ್ಲೆಲ್ಲಿ ಮಜಾ ಮಾಡಬೇಕು ಏನೇನು ಮಾಡಬೇಕಂತ ಎಲ್ಲ ಡಿಸೈಡ್ ಮಾಡಿಬಿಟ್ಟು ಸೊ ಈ ಒಂದು ಚಾನಲ್ ಮುಖಾಂತರ ಇಷ್ಟು ಹೇಳ್ತೀನಿ ನಾನು ನಮ್ಮ ಉರ್ಕೂರವ್ರು ಭಾಳ ಮಂದಿ ಅದಾರ ಊರಾಗ ಅವ್ರಿಗೂ ಇದು ಈ 10 ಲಕ್ಷ ರೂಪಾಯಿ ಇವತ್ತು ರಾಜಾನ ಪ್ಯಾಕೆಟ್ದಾಗ ಅದಾವ ಚಾಪಿ ಮೇಲೆ ಮಕ್ಕೋತೀನಿ ಪಲಂಗ್ ರೊಕ್ಕ ಇದ್ರಿಕಿಲ್ಲ ಒಂದು ಟೈಮ್ಗೆ ಆ ಲೆಕ್ಕಕ್ಕೆ ಇದ್ದಾವ 10 ಲಕ್ಷ ರೂಪಾಯಿ ಪಲಂಗ್ ಅಂಗಡಿ ಖರೀದಿ ಮಾಡೋಟ್ಟು ಕ್ಯಾಪಿಸಿಟಿ ಐತೆ ನನ್ನ ಕಡೆ ಸೊ ಈ ಚಾನಲ್ ಮುಖಾಂತರ ಹೇಳ್ದೇನಪ್ಪ ಅಂದ್ರೆ ನಾ ಏನು ಟ್ಯಾಲೆಂಟ್ ಐತಿ ಆ ಟ್ಯಾಲೆಂಟ್ ದೇವ್ರೆ ಯಾರಿಗೂ ಹಂಗೆ ಕೊಡಂಗಿಲ್ಲ ರೀ ನನ್ನ ಕಡೆ ಟ್ಯಾಲೆಂಟ್ ಐತೆ ಅದು ಆ 30 ಲಕ್ಷ ರೂಪಾಯಿ ಮೊದಲು ಸೋತು ಅದು ಸೆಕೆಂಡ್ರಿ 10 ಲಕ್ಷ ರೂಪಾಯಿ ಗೆಲ್ಲೋ ಟ್ಯಾಲೆಂಟ್ ಐತಲ್ಲ ಒಂದು ರಾತ್ರಿಯಾಗ ಅದು ಎಲ್ಲರಿಗೂ ದೇವ್ರು ಕೊಡಂಗಿಲ್ಲ ಅದು ನನಗೆ ಒಬ್ಬಗ ದೇವ್ರು ಕೊಟ್ಟಾನ ಅಂತ ಒಂದು ಅಂಥದ್ದೊಂದು ಬುದ್ಧಿ ಅಂತ ಶಕ್ತಿ ದೇವ್ರು ನನಗೆ ಅಷ್ಟೇ ಕೊಟ್ಟಾನು ನೀವು ಅಂಥ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಗೆಲುವು ಅನ್ನೋದು ನಾ ಹುಟ್ಟ ತೊಗೊಂಡು ಬಂದೇನಿ ರೀ ಕೆಟ್ಟ ಸುಳ್ಳು ಮಗನ ಹುಟ್ಟ ತೊಗೊಂಡು ಬಂದನ ಗೆಲುವು ಅಂದ್ರೆ ಗೆಲುವು ಮೊದಲು 30 ಲಕ್ಷ ರೂಪಾಯಿ ಆಸ್ತಿ ಪಾಸ್ತಿ ಮಾರ್ಕೊನಿ ಅದು ಸೆಕೆಂಡ್ರಿ ಅದು 30 ಲಕ್ಷ ರೂಪಾಯಿ ಎದಕ್ಕೆ ಮಾರ್ಕೊಂಡ್ರಿ ನೀವು ಇದನ್ನ ಆಡ್ಯಾರಿ ಇದು ಆಡಿ ಸೋತು ಅದು ಜಾಸ್ತಿ ವೈರಲ್ ಮಾಡಬೇಡ್ರಿ ಅದು ಜಾಸ್ತಿ ವೈರಲ್ ಮಾಡಕ್ ಹೋಗ್ಬೇಡ್ರಿ ಭಾಳ ಬಡ್ದಾರ ಮಂದಿ ಮೊದಲೇನು 30 ಲಕ್ಷ ರೂಪಾಯಿ ಸಾಲ ಸಮುದ್ರ ಎಲ್ಲ ಮಾಡೇನು ಅದೆಲ್ಲ ಬಿಟ್ಟು ಬಿಡ್ರಿ ಅದನ್ನ ಬಟ್ ಈಗ 10 ಲಕ್ಷ ರೂಪಾಯಿ ಗೆದ್ದಲ್ಲ ಅದು ಮೇನ್ ಯಾಕಂದ್ರೆ ನಮ್ಮ 10 ಲಕ್ಷ ರೂಪಾಯಿ ಗೆದ್ದನು ನಮ್ಮ ನೋಡಿ ಉರ್ಕೋಲಿ ನಮ್ಮ ಸಂಬಂಧಿಕರಿಗೆ ಒಂದೇ ಮಾತು ಹೇಳ್ತಾನು ಇನ್ನು ನನ್ನ ಮನೆ ಸನ್ಯಕ್ಕೆ ಬಂದಿರ್ರಿ ಒಂದು ಯಾವ ಹಬ್ಬಕ್ಕೆ ನನ್ನ ಕರೆದಿಲ್ಲ ಯಾವ ದೀಪಾವಳಿ ಬಂದಾಗ ಕರೆದಿಲ್ಲ
ಯಾವ ಏನು ಹಬ್ಬ ಬಂದ್ರೂ ಕರೆದಿಲ್ಲ, ಒಂದು ಪ್ಯಾಂಟ್ ಇಲ್ಲ, ಒಂದು ಚಡ್ಡಿ ಇಲ್ದ ನಮ್ಗೆ ಸಂಬಂಧಿಕರು ಅಟ್ಟು ಕೀಳಾಗಿ ನೋಡ್ಯಾರ. ಇವತ್ತು 10 ಲಕ್ಷ ರೂಪಾಯಿ ಗೆದ್ದನು, ಇನ್ನು ಮುಂದೆ ಜಾಕಿ ಚಡ್ಡಿ ಬರ್ತಾವು, ಎಲ್ಲ ಬರ್ತಾವು, ಏನು ಬೇಕಾದಾಗಲಿ ದುನಿಯಾ ಆಗಲಿ. ಬಟ್ ನನ್ನ ಥರ ಟ್ಯಾಲೆಂಟ ಯಾವನ ಕಡೆ ಇಲ್ಲ, ದೇವ್ರು ಯಾರಿಗೂ ಕೊಡಂಗಿಲ್ಲ. ನಾ ಹುಟ್ಟ ಗೆಲುವು ರಾಜ ಅಂದ್ರೆ ರಾಜ, ಹೆಸರ ರಾಜ, ಕೆಟ್ಟ ಸುಳ್ಮಗ ರಾಜ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಮತ್ತು ನಿಮ್ದು ನೆಕ್ಸ್ಟ್ ಏನೈತಿ ಅದನ್ನು ನೀವು ನಮಗೆ ಕೇಳ್ರಿ, ನಾವು ಅದ್ರ ಬಗ್ಗೆ ಹೇಳ್ತೇವೆ. ಚಪ್ಪಾಳೆ. ರಾಜು ಅವರ ನಮ್ಮದು 2ನೇ ಪ್ರಶ್ನೆ ರೀ. 10 ಲಕ್ಷ ರೂಪಾಯಿ ಅನ್ಕೆ ನೀವು ಗೆದ್ದರಿ, ಅದರಿಂದ ನೀವು ಏನೇನು ತೊಗೊಳಾರೋದ್ರಿ ಒಂದು ಸ್ವಲ್ಪ ಹೇಳಿಬಿಟ್ರೆ ಚಲೋ ಆಕತ್ರಿ. ಏನೇನು ತೊಗೋಬೇಕು ನೋಡ್ರಿ. ಈಗ 10 ಲಕ್ಷ ರೂಪಾಯಿದಾಗ ನಾ ಇನ್ನೂ ಮಟ ಅವನ್ನ ತೆಗ್ದಿಲ್ಲ, ರೊಕ್ಕ ಅಕೌಂಟ್ದಾಗ ಅದಾವ. ಈಗಾದ್ರೂ ನಾ ನನ್ನ ಸಂಬಂಧಿಕರಿಗೆ ಮೊದಲು ತೋರ್ಸನ್ ನಾನು. ಯಾಕಪ್ಪ ಅಂದ್ರೆ ಅವ್ರಿಗೆ ಮೊದಲು ತೋರಿಸ್ಬೇಕು. ನಾ ತೋರಿಸ್ರಿ ನೀವು, ಅವ್ರಿಗೂ ಗೊತ್ತಾಗಲಿ. ನನ್ನ ಅಕೌಂಟ್ನ್ಯಾಗ ಈಗಾದರೂ 10 ಲಕ್ಷ ರೂಪಾಯಿ ಹೆಂಗದಾವ ಹಂಗದಾವ, ಬೇಕಾರೆ ನೋಡ್ಕೊಲಿ. ಯಾಕಂದ್ರೆ ನಾ ಸುಳ್ಳು ಹೇಳು ಮಗ ಅಲ್ಲ, ನಾ ಅಂತ ಚಪ್ರಿನೂ ಅಲ್ಲ. 10 ಲಕ್ಷ ರೂಪಾಯಿ ಅಕೌಂಟ್ನ್ಯಾಗ ಹೆಂಗದಾವ ಹಂಗದಾವು. ಬಟ್ ಇದ್ರಾಗಿನೂ ನಾ ಒಂದು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಚಡ್ಡಿ ಸಂಬಂಧ, ಜಾಕಿ ಚಡ್ಡಿ ತೋರು ಸಂಬಂಧ ಒಂದು 220 ರೂಪಾಯಿ 220 ರೂಪಾಯಿ ನಾ ತಗೊಂಡೇನಿ ATM 2 ಹೊಸ ಚಡ್ಡಿ ತೋನ್ ಸಮಕ. ಇನ್ನು 10 ಲಕ್ಷ ರೂಪಾಯಿದಾಗ 220 ಆದ್ರೆ ಎಷ್ಟು ಉಳಿದು ನನಗೆ ಲೆಕ್ಕ ಬರೋದ? ಎಷ್ಟು ಉಳಿದು ಹೇಳಿ ನೀವು? 9,99,780 ರೂಪಾಯಿ ಉಳಿದು ನೋಡ್ರಿ. ಅಷ್ಟು ರೊಕ್ಕ ಈಗಾದ್ರೂ ಅಕೌಂಟ್ನಾಗ ಅದಾವ್ರಿ. ಬೇಕಾದ್ರೆ ನಾ ತೋರ್ಸುನು ನೋಡ್ಲಿ, ನನ್ನ ನೋಡಿ ಹುರ್ಕೊರವ್ರು ನೋಡಿ ನನ್ನ ಅಕೌಂಟ್ದಾಗ. ಯಾಕಪ್ಪ ಅಂದ್ರೆ ಬಡಂಗ ಚಾ ಕುಡಿಯಾಕ ನನ್ನ ಕಡೆ ಒಂದು ಟೈಮ್ ರೊಕ್ಕ ಇದ್ರಿ ಕೇಳ್ರಿ, ಅಸಹ್ಯ ಮಾಡ್ಯಾರ. ನಾನು ಇವತ್ತು ಎಷ್ಟಂದ್ರೆ 9,90,90,100 ಒಟ್ಟು ನೀವು ಹೇಳಿದಟ್ಟು ರೊಕ್ಕ ನನ್ನ ಕಡೆ ಅದಾವು, ನೋಡ್ಕೊಲಿ ಬೇಕಾರೆ. ಬಟ್ 220 ರೂಪಾಯಿ ಏನೈತ್ರಿ, ನಾ ಇವತ್ತು 10 ಲಕ್ಷದಾಗ ತಕ್ಕೊಂಡು 2 ಜಾಕೆಟ್ ಚಡ್ಡಿ ತಂದನು. ಉಳ್ಕಿದ ರೊಕ್ಕದಾಗ ಏನೇನು ರೊಕ್ಕ ಅದಾವ ನನ್ನ ಕಡೆ, ಆ ರೊಕ್ಕದಾಗಿನೂ ಇನ್ನೊಂದು ಸ್ವಲ್ಪ ರೊಕ್ಕ ತೊಗೊಂಡು ಒಂದು ಕಾರ್ ತೊಗೋಬೇಕಂತ ವಿಚಾರ ಮಾಡ್ಯಾನ. ಯಾವುದಪ್ಪ ಅಂದ್ರೆ ಏನು ಹೊಸ ಟ್ರೆಂಡ್ನಾಗ ಪಟ ಕಾರ ಪಟ ಕಾರ್ ಅಲ್ರಿ ಅದ, ಟಾಟಾ ಸಿಯಾರ. ಟಾಟಾ ಸಿಯಾರ ಅಂತ ಒಂದು ಟಾಟಾ ಸಿಯಾರ ಆ ಗಾಡಿ ಮಾತ್ರ ಬೆಂಕಿ ಐತ್ರಿ. ಅದೊಂದು ಕಾರ್ ತೊಗೋಬೇಕಂತ ವಿಚಾರ ಮಾಡ್ಯಾನ. ಅಲ್ಲೋ ಅಣ್ಣ, ಗೆದ್ದಿದ್ದು 10 ಲಕ್ಷ ರೂಪಾಯಿ, ಆ ಕಾರ್ ರೇಟ್ ಐತಿ 20 ಲಕ್ಷ. ಏನು ಮಾತಾಡ್ತೀನಿ, ಇಂಟ್ರ್ಯೂ ಹೆಂಗೆ ಮಾಡೋದು? ಮಂದಿ ಉಗುಳುದಿಲ್ಲ ನಮಗೆ. 20 ಲಕ್ಷ ಐತ್ರಿ ಅದಕ್ಕೆ ರೇಟ್? ಸಾರಿ ರೀ, ಯಾಕಂದ್ರೆ ಅದನ್ನ ರೀಲ್ಸ್ ನೋಡ್ಕೋತ ರೇಟ್ ಎಟ್ಟೈತೆ ನೋಡಿಲ್ಲ ನಾ. ಬರೀ ಆ ಕಾರ್ ಗಾಡಿ ಲೈಟ, ಟೇಪ, ಬಂಪರ, ಜಂಪರ ಇದನ್ನೆಲ್ಲ ಚೆಕ್ ಮಾಡ್ಕೊ ಕೂತ್ನಿ, ರೇಟ್ ಗೊತ್ತಿಲ್ಲ. ಹಂಗಾರ ಒಂದು ಕೆಲಸ ಮಾಡ್ನು, ನಾವು ಆ ಕಾರ್ ಏನು ತೋರಂಗಿಲ್ಲ, ಯಾವ್ದಾರ ಒಂದು ಸೆಕೆಂಡ್ ಹ್ಯಾಂಡ್ ಸ್ಪ್ಲೆಂಡರ್ ತೊಗೊಂಡ್ಬಿಡ್ನು. ಸ್ಪ್ಲೆಂಡರ್ ತೋರ್ನ, ಸ್ಪ್ಲೆಂಡರ್. ಏನ್ ಪಿಂಡ್ರಿ ಮಗ ಆತ ಬೈತಾನಿ, ಏನು ಅನ್ನತಾನೋ ಬಾಯವ? ಇಲ್ಲ ಗಪ್ಪ ಸಾಕಾರ, ಅವೇ ನಿನ್ನ ಬೈಯಾತಿಲ್ಲ ಗಪ್ಪ. ಇದೇ ಸ್ಪ್ಲೆಂಡರ್ ತಂದಿರ್ಲಿ, ಆ ಸ್ಪ್ಲೆಂಡರ್ ಯಾರ್ದ ಅಂತ ಕೇಳತ್ತಾನವ. ಹಿಂಗ ನಿಂದು ಕ್ಯಾಮ್ರಾ ವರ್ಕ್ ಏನೈತೆ ಅಟ್ ಮಾಡ ಕುಡ್ಸಾಯಿಲ್ಲ, 14 ಬೇಕು ನಿನಗೆ. ಇಲ್ಲಿದ್ದಿಲ್ಲ ಕೇಳ್ಕೊತ. ಅದು ಸ್ಪ್ಲೆಂಡರ್ ಹೆಂಗೈತ್ರಿ, ದೋಸ್ತರ ಕಡೆ ಇಸ್ಕೊಂಡು ಬಂದೇನ್ರಿ ನಾ. ಇಂಟರ್ವ್ಯೂ ಐತಿ, ಸ್ವಲ್ಪ ಕಾಸು ದೋಸ್ತ ಕಡೆ ಇಸ್ಕೊಂಡು ಬಂದನ. ಹಿಂಗೆ ಗಾಡಿಗಳ ಇಂಥ ಬೆಂಟಕ್ಸ್ ಎಲ್ಲ ಮಂದಿಗೆ ಹಾಕೊಂಡು ಅಡ್ಡಾಡ್ತಾನ್ರಿ. ಅವನ್ನೆಲ್ಲ ಏನು ಹೈಲೈಟ್ ಮಾಡಕ್ಕೆ ಹೋಗ್ಬಿಟ್ಟು ಇದ್ದಿದ್ದಟ್ಟ ಮೇನ್ ತಗೋ ಹಾಕ್ಬಿಟ್ರೆ ಹಾಕೋ. ನಿನಗೆ ಯಾವ ಇಂಥವೆಲ್ಲ ಕೇಳಂದಾನು? ಆ ಸ್ಪ್ಲೆಂಡರ್ ತೋತು ನಾವು. ಇನ್ನು ಆ ಸ್ಪ್ಲೆಂಡರ್ ದೋಸ್ತದೈತಿ, ನಾವು ಸ್ಪ್ಲೆಂಡರ್ ತೋತು ರೀ. ಇನ್ನು ಮತ್ತು ನೀವು 3ನೇ ಪ್ರಶ್ನೆ ಕೇಳ್ರಿ, ಏನು ತೋತು ಕೇಳು. ಹಿಂಗೆ ಕ್ಯಾಮ್ರಾ ಚಾಲು ಐತಿ, ಕೇಳ. ಮನಿ ಅದು ಏನು ತೊಗೊಳ್ಳೋ ಪ್ಲ್ಯಾನಿಂಗ್ದಾಗ ಅದ್ರೇನ? ಮನಿ ನೋಡ್ರಿ, ಒಂದು ಟೈಮ್ಗೆ ನಮ್ಮ ಮನ್ಯಾಗ ಎಲ್ಲ ಹಂಚಿಗಿಂಚಿ ಹೊಡೆದಿದ್ದು, ಸಣ್ಣಂಗೆ ಸೋರಿ ಎಲ್ಲ ಚಡ್ಡಿ ಮೇಲೆ ಇದ್ರ ಮೇಲೆ ಮೈ ಎಲ್ಲ ತೋರ್ಸ್ಕೊಂಡು ಮಕ್ಕೋತೀನಿ. ಆ ದಿನಗಳು ನಮ್ಗೆ ನೆನಪು ಬರ್ತಾವೆ. ಈಗಾದರೂ ಈಗ ಹಂಗಾದ್ರು ತಿಂಡಿಲೇ 10 ಲಕ್ಷ ರೂಪಾಯಿ ಗೆದ್ದಂದ್ರೆ ಚಲೋ ಅಂತ ನಾವು 3 ಸರ್ಕಲ್ದಾಗ, ಒಂದು ದೊಡ್ಡ ಸರ್ಕಲ್ದಾಗ ಒಂದು ಮನೆ ಕಟ್ಟಬೇಕು ವಿಚಾರ ಮಾಡೀನಿ. ಈಗೇನು ಅಲ್ಲಿ ರೇಟ್ 27 ಲಕ್ಷ ರೂಪಾಯಿನೂ ನಡೆದೈತ್ರಿ ಜಾಗಕ್ಕೆ. ಅಲ್ಲೇ ತೊಗೋತೇನೆ ರೀ ಮನೆ. ಜಾಗ ಕಟ್ಟ 27 ಲಕ್ಷ ರೂಪಾಯಿ. ಏನು ಸಾವುಕಾರ, ಏನು ಮಾತಾಡತ್ತೀನಿ? ಗೆದ್ದಿದ್ದ 10 ಲಕ್ಷ ರೂಪಾಯಿ ನೀ, ಮತ್ತು 27 ಲಕ್ಷ ರೂಪಾಯಿ ಜಾಗ. ಹೆಂಗೆ ಏನು ವಿಚಾರ ಐತೆ ಅನ್ನಿಂದಿದೆ? ಇದನ್ನ ಕಟ್ ಮಾಡಪ್ಪ ಆಮೇಲೆ. 27 ಲಕ್ಷ ರೂಪಾಯಿ ರೇಟ ನಡೆದ 10 ಲಕ್ಷ ಮನೆ ಹೆಂಗೆ ಬರ್ತೈತಿ? ಬರೋಬ್ಬರಿ ನಿಂದು ಬರೋಬ್ಬರಿ. ಒಂದು ಕೆಲಸ ಮಾಡೋಣಪ್ಪೆ, ಲೀಸ್ ಇಲ್ಲಿ ಬಡ್ಡಿಯಾಗ ತೋರ್ನು ಮನೆ. ಬಡ್ಡಿ 3 ಲಕ್ಷ ರೂಪಾಯಿ ಕೊಟ್ಟ ಮನೆ ಬಡ್ಡಿಯಾಗ ತೋತಾನ ಅವನು. ಇನ್ನು ಯಾವ್ದಾರು ಮತ್ತೆ ಚಲೋ ಅಂತ ಕೇಳುವಪ್ಪ. ಚಲೋ ಅಂತ ಸಾವುಕಾರ, ಹಿಡ್ದು ಸಲ ಮಂದಿ ಪಂದಿ ಇಸ್ಕೊಂಡ್ ಕಿಶಿಂದ ಬೆಂಟೆಕ್ಸ್ ಅಂತ ಚೈನ್ ಇಂಥ ಚೈನ್ ಹಾಕೊಂಡು ಅಡ್ಡಾಡ್ತೀರಿ. ಇನ್ನು ಬಂಗಾರ ತಗೋ ಲೆಕ್ಕದಾಗ ಏನದಿರೇನೆ? ಇದು ಬೇಕಾಗಿತ್ತು ನನಗೆ. ಇದು ಯಾವಾಗ ಕೇಳ್ತೇನಂತ, ಇದು ತಿಂಡಿಲೆ ಇದು ಕೇಳ್ರಿ. ನನ್ನ ನೋಡಿ ಉರ್ಕೊಂಡವ್ರ, ನನ್ನ ಮ್ಯಾಲ ಅಸಹ್ಯ ಆಗಿ ನಕ್ಕವ್ರ, ಬೆಂಟೆಕ್ಸ್ ಹಾಕೊಂಡು ಅಡ್ಡಾಡ್ತಾನ ರಾಜ ಅಂತೇಳಿ ಈ ನಮೂನಿ ನಕ್ಕವ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾನೆ ನಾನು. ಈ ಸರ ಏನೈತಲ್ಲ, ಈ 10 ಲಕ್ಷ ರೂಪಾಯಿದಾಗ ನನ್ನ ಕೊಳ್ಳಾಗ 30 ತೊಲಿ ಬಂಗಾರ ಇರ್ತೈತಿ.
ನನ್ನ ಹೆಂಡತಿ ಕೊಳ್ಳಾಗ 30 ತೊಲಿ ಬಂಗಾರ ಇರ್ತೈತಿ 60 ತೊಲಿ ಬಂಗಾರ ನನ್ನ ಹೆಂಡತಿ ಹಾಕೊಂಡು ತಿಂಡಿಲೆ ಊರಾಗ ಅಡ್ಡಾಡ್ತು ತಿಂಡಿಲೆ. ಹಾ ಮಾಮ ನಾನ್ ನೀನು ಇಬ್ರು ಸೇರಿ ಮಲ್ಲಪ್ಪನ ಬಾರಿಗೆ ಹೋಗೋಣಂತ. ಮಲ್ಲಪ್ಪನ ಬಾರ ಅಲ್ಲಿ ಯಾಕ ಬಂಗಾರ ತರಕ? ಏ ಮಲ್ಲಪ್ಪನ ಬಾರ್ ಅಲ್ಲದ ಮಲಬಾರ ಗೋಲ್ಡ್ ಅದ. ನಿನಗೆ ಮಾತಾಡಕ್ ಬರೋಲ್ಲ ಸುಮ್ಮ ಇಲ್ಲಿ ಮಂದಿ ನೋಡ್ತಾರೆ ಏನು ಕೇಳ ನಡಕ್ ಮಾತಾಡಕ್ ಹೋಗ್ಬಾರ ಸುಮ್ಮಿರ್ನಿ. ಮಲಬಾರ್ ಗೋಲ್ಡ್ಗೆ ಹೋಗ್ತಾವ. ಮಲಬಾರ್ ಗೋಲ್ಡ್ಗೆ ಹೋಗಿ 60 ತೊಲಿ ಬಂಗಾರ ತಂದು ತಿಂಡಿಲೆ ಊರಾಗ ಮೆರಿತು. ಹೇ ಏನು ತಲಿಪ ನಿಂದು ಸಾವ್ಕಾರ. ತೊಲಿಗೆ 1 ಲಕ್ಷ ಮೇಲೆ ಹೋಗೈತಿ ಈಗ ಬಂಗಾರ ರೇಟ್. ನೀ 60 ತೊಲಿ ತೊಗೊಂಬರ್ತೀನಂತಿ, ನೀ ಗೆಲ್ದದ 10 ಲಕ್ಷ ರೂಪಾಯಿ ಗೆದ್ದಿ. ಹೆಂಗೆ ತರ್ತಿ ಏನು ಮಾಡ್ತಿ ಮಂದಿ ನೋಡತ್ತಾರ. ಮಾತಾಡಲ್ಲ ಏನು ಮಾತಾಡ್ತೀವ ಅಮ್ಮ. ಸರಿ ಏಪ್ಪ ನಮಗೆ ಇದ್ರ ಬಗ್ಗೆ ರೇಟ್ ಬಗ್ಗೆ ಏನು ಗೊತ್ತಿಲ್ಲ. ನೀ ಏನಾರು ಚಲೋ ಅಂತ ಕೇಳೋಪ್ಪ. ಚಲೋ ಅಂತದ. ಫೋನ್ ಬತ್ತಡಿ ಯಾರ್ದು ಅನ್ನೋ ನಂಬರ್ ಐತಿ. ಒಂದು ಕೆಲಸ ಮಾಡ್ತಾನೆ, ಹೊಸ ನಂಬರ್ ಐತಿ. ಮೊದಲೇ ಹಂಗಿತ್ತು ಎಬ್ಬಿಸ್ತೀನಿ. ಈಗ 2-3 ಸಲ ಕಾಲ್ ಬಂದ್ಬೇಕು ಎಬ್ಬಿಸ್ಬೇಕು. ಯಾಕಂದ್ರೆ ಸಾವ್ಕಾರ ಆಗ್ಯಾನ. ಇದನ್ನೆಲ್ಲ ಕಲ್ಕೋಬೇಕು. ನೀ ಸಾವ್ಕಾರ ಹೆಂತಾಗೆ ಒಂದೇ ಸಲ ಎಬ್ಬಿಸ್ರೆ ಕಿಮ್ಮತ್ ಇರೋದು ಮನುಷ್ಯಾಗ. ಈಗ ಕಟ್ ಮಾಡ್ತಾನು ಮತ್ತೊಂದು ಸಲ ಹಚ್ಚಿರಿ ಎಬ್ಸುನು. ಕೇಳಪ್ಪ ನೆಕ್ಸ್ಟ್ ಕೇಳ ಚಲೋ ಅಂತ ಅದಕ್ಕೆ ಕೇಳ ಚಲೋ ಅಂತ. ಹಾಂ ಸಾವ್ಕಾರ ಈಗ 10 ಲಕ್ಷ ರೂಪಾಯಿ ಅನ್ಕಿ ಗೆದ್ದರಿ. ಗಂಡ ಇಂತಿ ಕೂಡಿ ಎಲ್ಲರ ಟೂರ್ಗೆ ಹೋಗೋ ಪ್ಲಾನಿಂಗ್ ಅದೇನು ಮಾಡಿರೇನೆ? ಇದು ತಿಂಡಿ ಪ್ರಶ್ನೆ ನೋಡೋದು. ಇದು ಸದ್ಯ ನನ್ನ ತಲೆಯಾಗ ಇದು ಬರತ್ತಿತ್ತು, ಇದನ್ನ ಕೇಳಿದೆ. ಕೇಳ್ರಿ. ಆ್ಯಕ್ಚುಲಿ ಟೂರಿಗೆ ಹೋಗೋ ಪ್ಲ್ಯಾನ್ ಮಾಡೇನ. ಯಾವ ಟೂರ್ ಅಂದ್ರೆ ಎಂಥ ಟೂರ್ ಅಂದ್ರೆ ಫಸ್ಟ್ ಕಾಶ್ಮೀರ ಹೋಗ್ತಾವೆ ಗಂಡ ಇಂತಿ ಕೂಡಿ. ಕಾಶ್ಮೀರ್ಗೆ ಹೋಗ್ತಾವೆ. ಯಾಕಂದ್ರೆ ಈಗ ಥಂಡಿ ಚಾಲು ಆಗಿತ್ತು. ಥಂಡ್ಯಾಗ ತಿಂಡಿಲೇ ಕಾಶ್ಮೀರ್ಗೆ ಹೋಗ್ಬೇಕಂತಾರು. ನಾ ಕಾಶ್ಮೀರಕ್ಕೆ ಹೋಗಿ ಬದ್ದಶ್ರೀ ಬರ್ಪದಾಗ ಅಲ್ಲಿ ಜಿಗದಾಡಿ ಕಾರ್ಪ ಚಸ್ಮಾ ಹಾಕಿ ನನ್ನ ಹೆಂಡತಿ ಕೂಡಿ ಬದ್ದಶ್ರೀ ಒಂದು ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಹಾಕ್ತೋ. ಓ ಪ್ರೇಮ ಕಾಶ್ಮೀರ ಅಂತೇಳಿ ಒಂದು ರೀಲ್ಸ್ ಹಾಕ್ತು. ಅಲ್ಲಿಂದ ಸೀದಾ ಮತ್ತೆ ಗಾಡಿ ಹತ್ತಿರ ಊಟಿಗೆ ಹೋಗಿ ಸೀಟಿ ಹೊಡೆದು ವಾಪಸ್ ಬಂದುಬಿಡ್ತು. ಯಾರು ಫೋನ್ ಬತ್ತು ಈಗ ಎಬ್ಬಿಸ್ತಾನೆ. ಹಲೋ ಯಾರು ಸರ್? ರಾಜು ಅವ್ರು ಮಾತಾಡೋದೇನ್ರಿ? ನಾನೇ ಮಾತಾಡೋದ್ರಿ. ನೀವು ಯಾರು ಸರ್? ನಾವು ಬ್ಯಾಂಕಿಂದ ಮಾತಾಡೋದ್ರಿ. ಬ್ಯಾಂಕ್ ರೀ? ಹಾ ರೀ. ಯಾವ ಬ್ಯಾಂಕ್ ರೀ? ಅದು ಕೈಯಾಗ ಕೊಟ್ರು ಬಾರಿಸ್ಬಿಟ್ರು ಅನ್ನೋ ಬ್ಯಾಂಕ್ ರೀ. ಕೈಯಾಗ ಕೊಟ್ಟರು ಬಾರಿಸ್ಬಿಟ್ರು? ಎಂತೆಂಥ ಬ್ಯಾಂಕ್ ಬಂದು ಏನು ಚೀಸ್ ಜಗತ್ತ. ಹೇಳ್ರಣ್ಣ. ಅದೇ ನಿಮ್ಮ ಅಕೌಂಟ್ಗೆ 10 ಲಕ್ಷ ರೂಪಾಯಿ ಜಮಾ ಆಗವಂತ ನಮ್ಗೆ ಗೊತ್ತಾಗೈತಿ. ಒಂದೇ ನಿಮಿಷ ರೀ. ಎಲ್ಲೆಲ್ಲಿ ಸುದ್ದಿ ಹೊಂಟು ನೋಡೋದು. ಹೌದ್ರಣ್ಣ ನನ್ನ ಅಕೌಂಟ್ನಾಗ ನೀನೆ 10 ಲಕ್ಷ ರೂಪಾಯಿ ಬಂದವ್ರಿ. ಹೇಳ್ರಿ ಏನಾಗುದ್ರಿ? 10 ಲಕ್ಷ ರೂಪಾಯಿಂದ ನಮ್ಮ ಬ್ಯಾಂಕಿಗೆ ಭಾಳ ಹೆಲ್ಪ್ ಆಗೈತ್ರಿ. ಅದಕ್ಕೆ ನಮ್ಗೆ ಹೆಲ್ಪ್ ಆಗೈತೆ ಅಂದ್ರೆ ನಿಮ್ಗೆ ಹೆಲ್ಪ್ ಮಾಡೋದು ನಮ್ ಕರ್ತವ್ಯ ರೀ. ಏನು ಹೆಲ್ಪ್ ಮಾಡವ್ರಿ? ಅದೇ ನಿಮ್ 10 ಲಕ್ಷ ರೂಪಾಯಿಗೆ ರೀ ನಾವು 1 ಲಕ್ಷ ರೂಪಾಯಿ ಬಡ್ಡಿ ಸೇರಿಸ್ಕೊಡತ್ತೀವಿ. ನೀವು 1 ಲಕ್ಷ ರೂಪಾಯಿ ಕೊಡತ್ರಿ ಬಡ್ಡಿ ಹಾಕಿ? ಬಡ್ಡಿ ಸೇರಿಸ್ಕೊಡತ್ತೀವಿ. ಒಂದೇ ನಿಮಿಷ ರೀ. ಕ್ಯಾಮ್ರಾ ಚಾಲು ಅದ. 10 ಲಕ್ಷ ಅಲ್ಲ 11 ಲಕ್ಷ ಅದಾವ ಇನ್ನು ಮುಂದೆ ಅಕೌಂಟ್ನಾಗ. 11 ಲಕ್ಷ ಇದು ತಿಂಡಿಲೆ. ಅಣ್ಣ ಇದಕ್ಕೆ ನಾ ಏನು ಮಾಡ್ಬೇಕ್ರಿ? ಏನಿಲ್ರಿ ಸರ್, ಒಂದು ಸಿಂಪಲ್ ಟೆಕ್ನಿಕ್ ಐತ್ರಿ. ಏನ್ರಿ? ನಿಮ್ಮ ಮೊಬೈಲ್ ನಂಬರ್ಕ ಒಂದು ಮೆಸೇಜ್ ಒಂದು OTP ಬರ್ತೈತಿ. ಆ OTP ನಮ್ಗೆ ಹೇಳ್ರಿ. ಆ ಮೆಸೇಜ್ ಮೇಲೆ ನೀವು ಕ್ಲಿಕ್ ಮಾಡ್ರಿ. ಇಷ್ಟ? ಅಷ್ಟೇ ರೀ. ಅಣ್ಣ 1 ಲಕ್ಷ ರೂಪಾಯಿ ಸಂಬಂಧ ಆ OTP ಎಲ್ಲ ಮನ್ಯಾಗ POP ಕಿತ್ತು ಕೊಡ್ತಾನೆ. ತಲೆ ಕೆಡ್ಸೋಕೆ ಹೋಗ್ಬೇಡ. ಮೆಸೇಜ್ ಕಳ್ಸಿ ನಾ OTP ಹೇಳ್ತಾನೆ ಅಣ್ಣ. ಇದು ಕರೆಲ್ಲ ಮತ್ತೆ? ಕರೆಕ್ಟ್ 100%. ಓಕೆ ಥ್ಯಾಂಕ್ಸ್ ಅಣ್ಣ. ಚಾ ಪಾನಿ ನಾಷ್ಟ ಎಲ್ಲ ಮಾಡ್ಸೋಣ ಭೇಟಿ ಆದಾಗ ಭಾಳ ಖುಷಿ ಆತ ಅಣ್ಣ. ಜಲ್ದಿ ಮೆಸೇಜ್ ಕಳ್ಸಿ. ಈಗ ಸದ್ಯ ಕಳ್ಸನ್ ನೋಡ್ರಿ. ಕಳ್ಸ್ರಿ. ಚಾಲೂನೇ ಇಡ್ತು ನೋಡ್ರಿ ಅಣ್ಣ. ಸರಿ, ಲೈನ್ ಮಧ್ಯೆ ಐತ್ರಿ. ಓಕೆ ಕಳ್ಸ್ರಿ. ಬತ್ರಿ. OTP ಹೇಳ್ತೀನಿ ನೋಡ್ರಣ್ಣ. ಹೇಳ್ರಿ. 4642. ಓಕೆ. ಲಿಂಕ್ ಮೇಲೆ ಕ್ಲಿಕ್ ಮಾಡೇನ್ರಿ. ಮಾಡ್ರಿ. ಓಕೆ ಪಕ್ಕ ಬರ್ತಾರಲ್ಲ? ಯಾವಾಗ ಬರ್ತಾರ್ರಿ? ಈಗ ಒಂದು 5 ನಿಮಿಷ ಆದ್ಮೇಲೆ ಬ್ಯಾಲೆನ್ಸ್ ಚೆಕ್ ಮಾಡ್ರಿ ನೀವು. ಓಕೆ. ಥ್ಯಾಂಕ್ಸ್ ರೀ. ನಿಮ್ಮ ಬ್ಯಾಂಕ್ ಅದಾವ್ರಿಗೆ ಹೇಳ್ರಿ. ಬ್ಯಾಂಕ್ ಹೆಸರೇನ್ರಿ? ಕೈಯಾಗ ಕೊಟ್ರು ಬಾರಿಸ್ಬಿಟ್ರಿ. ಓಹ್ ಭಾಳ ಖುಷಿ ಆತ್ರಿ. ಓಕೆ ಆಯ್ತ್ರಣ್ಣ. ಥ್ಯಾಂಕ್ಸ್ ರೀ. ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿರ್ಲಾಕ್ರಿ? ಮಾಡೇನ್ರಿ. ಓಕೆ ಅಣ್ಣ. ಹ್ಯಾವ್ ಅ ನೈಸ್ ಡೇ. 11 ಲಕ್ಷ ರೂಪಾಯಿ ಅಣ್ಣ. ಈಗ ಇಂಟ್ರ್ಯೂ ಮತ್ತೆ ತಿಂಡಿಲ್ಲ ಆಗ್ಬೇಕು. 11 ಲಕ್ಷ ರೂಪಾಯಿ ಈಗ ಬ್ಯಾಲೆನ್ಸ್ ಚೆಕ್ ಮಾಡಂದ 5 ನಿಮಿಷನಾಗ. ಈಗ ನಾ ಹೇಳೋದು ಇಷ್ಟ, ಇಲ್ಲಿ ತನಕ ನಾ 10 ಲಕ್ಷ ಮಾಲಕ್ಕಿದ್ನಿ. ಈಗ 11 ಲಕ್ಷ ಮಾಲಕ ಆಗತ್ತನು. ಅದನ್ನ ನೋಡಿ ನೀವು ಮತ್ತೆ ಟೂರ್ಕೋರಿ. ಇದು ತಿಂಡಿಲೆ. ಸಾವ್ಕಾರ ಹೆಂಗಾರ 1 ಲಕ್ಷ ಹೆಚ್ಚು ಬರತ್ತಾವ್ರಿ. ನಮಗೆ ಸಂಜೆ ಕಟ್ ಪೇಮೆಂಟ್ ಹೆಚ್ಚು ಕೊಡಕ್ಕಿರಲ್ಲ. ಕೊಡ್ತಾನ ಗಪ್ಪು. ನಿನಗೊಂದು 500 ರೂಪಾಯಿ ಹೆಚ್ಚು ಕೊಡ್ತಾನೆ. ತಲೆ ಕೆಡ್ಸ್ಕೊಬೇಡ. ಏನು ಬಿಕಾರಿಗಳು ಸಾವುಕಾರಗಳು ನೋಡ್ರಿ ಹಿಂಗೆ ಮಾಡ್ತಾರೆ ನೋಡಿವ್ರಿ. ಸಾವ್ಕಾರ ನಮಗೊಂದಿಟ್ಟು ನಿಮ್ದು ಪೇಮೆಂಟ್ ಜಾಸ್ತಿ ಕೊಡ್ತೀನಿ ರೀ. ನಾ ತಲೆ ಕೆಡ್ಸ್ಕೊಬ್ಯಾಡ್ರಿ. ಕೊಡ್ತಾನೆ, ತಲೆ ಕೆಡ್ಸ್ಕೊಬ್ಯಾಡ್ರಿ. ನನಗೂ 500 ಹೆಚ್ಚಿಗೆ ಮಾಡಿ.
ನಿನಗೂ ಕೊಡ್ತಾನೆ ಗಪ್ಪು, ನಿನಗೊಂದು ಪಾಯ್ಸೆ ಹೋಲಿ ಅವನ ಮೆಸೇಜ್ ಬರಲಿಪ್ಪ ಅಲ್ಲ 10ಕ್ಕೆ 11 1 ಲಕ್ಷ ರೂಪಾಯಿ ಬತ್ ಮೆಸೇಜ್ ನೋಡುವಮ್ಮ ಜಲ್ದಿ. ಏನು ಕಳ್ಸ್ಯಾರಪ್ಪ ಮೆಸೇಜ್ ಇದು 0 ಅಂತ ಬಂದೈತಿ ಇಂಗ್ಲೀಷ್ ಬೇರೆ. ನನಗೆ ಓದಾಕ ನಿನಗೆ ಬರ್ತೈತೆ, ನಿನಗೂ ಬರೋದಿಲ್ಲ. ನಿಮಗೆ ಬರ್ತೈತೆ ಇಂಗ್ಲೀಷ್ ಓದಾಕ? ಇಲ್ರಿ ಸಾವ್ಕಾರ, ನಮಗೂ ಬರಂಗಿಲ್ರಿ. ಹಂಗೆ ಸಾಕಾರ ನನಗೆ ಬರ್ತೈತಾರ ಇಲ್ದ ಮತ್ತು ಓದೋಪ್ಪ. ಏನು ನೋಡಿ ರೊಕ್ಕ ಹಾಕ್ಯಾರ ನೋಡ. ಸಾಕಾರ ಡೆಬಿಟ್ ಆಗೈತಿ. ಡೆಬಿಟ್ ಅಂದ್ರೆ ರೊಕ್ಕ ಕಟ್ ಆಗ್ಯಾವ, ನಿನ್ನ ಅಕೌಂಟ್ದಾಗಿನ ರೊಕ್ಕ ಕಟ್ ಆಗ್ಯಾವ. ಕಟ್ ಆಗ್ಯಾವ. ಏಪ್ಪ $1,00,000 ಹಾಕ್ತಾನಂದ, ನಾವು ಕಟ್ ಮಾಡ್ತಾನೆ ಅಂದಿಲ್ಲ. ನೀನು ನೆಟ್ ಓದ್, ನೀನು ಯಾವ ಸಾಯ್ಲಿ ಕಲ್ತಾನೋ ಸಾಕಾರ ಇಲ್ಲಿ ನೋಡಿಲ್ದೆ 9,90,780 ರೂಪಾಯಿ ಕಟ್ ಆಗ್ಯಾವ. ಇಲ್ಲಿ ನೋಡಿಲಿ ಡೆಬಿಟ್ ಆಗೈತಿದೆ. ಮಾತಾಡತ್ತಾನೋಪ್ಪ ಏಪ್ಪ. ನಾನು ಎದಿಗಿದಿ ಹೊಡೆದೆ. ಬೇಕಾದ್ರೆ ಫೋನ್ ಪೇ ಚೆಕ್ ಮಾಡು. ಎರಡು ಪೈಸೆ ಉಳ್ಸ್ಯಾ ನೀವು, 2 ಪೈಸೆ. ಏಪ್ಪ ಹಾ ಕಮ್ಮಂಗೆ ಬಾರ್ಸಾರ ನೋಡಿ ನಿನ್ನ ಸಾಕಾರ. ಹ್ಯಾಕ್ ಮಾಡ್ಯಾರ ನಿನ್ನ ಅಕೌಂಟ್, ಹ್ಯಾಕ್ ಮಾಡ್ಯಾರ. ಅಂದ್ರೆ ಏನು ಮಾಡ್ಯಾರ? ಹ್ಯಾಕ್ ಮಾಡ್ಯಾರ ಅಂದ್ರೆ ನಿನ್ನ ರೊಕ್ಕ ಬಾರ್ಸಾರ ಅವ್ರೆ. ಬಾರ್ಸಾರು ನಿನ್ನ ಮನೆ ಮಾಡಿ ಯಾಕಪ್ಪ ನಮ್ಮ ಟೆನ್ಷನ್ ನಮಗೆ ನೀವು ಕಾಯಿ ಮಾಡ್ಕತ್ತ. ಅಂದ್ರೆ ನನ್ನ ರೊಕ್ಕ ಕಟ್ ಬಾರ್ಸಾರ ನಿನ್ನ ರೊಕ್ಕ. ಈ ಬ್ಯಾಂಕ್ದಾಗ ಹಚ್ಚಿಲ್ಲ ಇದು. ಅಯ್ಯೋ ಹ್ಯಾಕ್ ಮಾಡ್ಯಾರ ನಿನ್ನ ಅಕೌಂಟ್, ಹ್ಯಾಕ್ ಮಾಡ್ಯಾರ. ಮತ್ತೆ ಇಲ್ಲಿ ಹೇಳ್ಬೇಕಲ್ಲ ಮಾರ. ಮಾಮ ಏನು ಮಾಡೋದಿನ್ನ? ಒಂದು ನಿಮಿಷ ತೆಗಿ, ಫೋನ್ ಹಚ್ತು ನಮ್ಗೆ. ಯಾವ ನಂಬರ್ ಬಂದಿತ್ತು? ಯಾಕ ಪಾಕ ನಮ್ಗೆ ಗೊತ್ತಾಗೋಲ್ಲ. ಏನು ಬ್ಯಾಂಕ್ ಅದಾವ, ಏನು ಮಾಡಿದ್ದು? ಸ್ವಿಚ್ ಆಫ್ ಅನ್ನತೈತ್ಲ ಇದು. ನಾ ಏನು ಹೇಳಿನಿ? ಹ್ಯಾಕ್ ಮಾಡ್ಯಾರ ನಿನ್ನ ಅಕೌಂಟ್, ರೊಕ್ಕ ಕಟ್ ಅದು ನಿನ್ನು ಕಾಮಂಗೆ ಬಾರ್ಸ್ ತಗೊಂಡು ಹೋದವ. ಈಗ $1,00,000 ಹಾಕ್ತಾನೆ ಅಂತೇಳಿ ಉದ್ದಿದ ರೊಕ್ಕ ನಾನು ಬಾರಿಸಿದ. ಕಾಮಂಗೆ ಬಾರ್ಸಿದ್ ನಿನ್ನು. ಏಪ ಸ್ವಿಚ್ ಆಫ್ ಬರತ್ತೈತೆ ಒಂದು. ಅಯ್ಯೋ ಮಾಮ ಹೆಂಗೆ ಈಗ ಮುಂದೆ? ಹೆಂಗೆ ಏನೋಪ್ಪ, ಏನು ಆತಿದ? ಅದಕ್ಕೆ ನಿನ್ನ ಅಕೌಂಟ್ ಹ್ಯಾಕ್ ಮಾಡ್ಯಾರಪ್ಪ. ಹ್ಯಾಕಂದ್ರೆ ಹೆಂಗೆ ಮಾಡ್ಯಾವ? ಅದಲ್ಲ OTP ಏನೋ ಕ್ಲಿಕ್ ಮಾಡಿದ್ಲೆ, ಅದನ್ನ ಕ್ಲಿಕ್ ಮಾಡೋಣ ನಿನ್ನ ಅಕೌಂಟ್ ಹ್ಯಾಕ್ ಮಾಡಿ. ಅವನ $1,00,000 ಕೊಡ್ತು ಅಂತೇಳಿ ಏನೋ ಆಸೆ ತೋರಿಸಿ ಒತ್ತಾಕ ಹಚ್ಚಿದ ಒಯ್ತೀನಿ. ಮತ್ತೆ ಹೇಳ್ಬೇಕಲ್ಲ ಯಾಕೆ ಮಾಡತ್ತಾರ ಹೇಳಕ್ ದೊಡ್ಡದು ಕಿಸಾಮತಿ ಮಾಡತ್ತಿದ್ಲೆ. ಹಂಗ 2 ಸಲ ಎತ್ತನು 3ನೇ ಸಲ ಎತ್ತನು ಅಂತೇಳಿ ನಿನ್ನ ಕಿಸಾಮತಿ ಮಾಡತ್ತಿದ್ದಪ್ಪ. ಹೇಳಾಕ ಬಿಡ್ಲಿಲ್ಲ ನನಗೆ. ಅಲ್ಲೋ ಮೆಸೇಜ್ ಇದು ಮಾಡ್ತಾಗ ಹೇಳ್ಬೇಕು OTP ಅದು ಹೇಳಾಕ ಬಿಡ್ಬೇಕಲ್ಲ. ನೀ ದೊಡ್ಡ ಕಿಸಾಮತಿ ಮಾಡಿ ಹೌದ್ರಿ ಸರ್ ಹಂಗ್ರಿ ಸರ್ ಹಿಂಗ್ರಿ ಸರ್ ಅಂತ ಮಾತಾಡಿದ್ಪ ನಿನ್ನ ಬ್ಯಾಂಕ್. ನನ್ನ ಜೀವನದಾಗ $10,00,000 ನಾನು ಹೊಡ್ರಿಕಿಲ್ಲ. ಈಗ ಬಂದಾವ ಅದನ್ನು ಯಾವ ಬಾರ್ಸ್ಕೊಂಡು ಹೋದ. ಇದಕ್ಕೆ ಏನಾರು ಉಪಾಯ ಹೇಳೋ ಇಲ್ಲಿ. ನಾವೇನು ಹೇಳೋಣ ಉಪಾಯ? ನೀನ ಒತ್ತಿದಪ್ಪ, ನೀ ಕಿಸಾಮತಿ ಮಾಡಿ. ಪೊಲೀಸ್ ಕಂಪ್ಲೇಂಟ್ ಕೊಡು ನಡ್ರಿ. ನಮಗೇನು ದಗದಾಗ ಬಗ್ಗೆ ಏನಿಲ್ಲ. ಇಂಟರ್ವ್ಯೂ ಆದ್ಬೇಕು, ನಾ ಮನೆ ಹೋಗ್ಬೇಕು. ನಮ್ಮ ದಗದಾಗ 108 ಅದಾವ. ನೀನ ಕೊಟ್ಕೊಳ್ಳೋ ಹೋಗ. ಒಂದು ಸ್ವಲ್ಪ ಕಂಪ್ಲೇಂಟ್ ಕೊಟ್ಟು ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡು ನಡ್ರಿ. ಒಪ್ಪ ನಡಿಯಪ್ಪ. ಪೊಲೀಸ್ ಸ್ಟೇಷನ್ ಯಾವ ಬ್ಯಾನ್ ಹತ್ತಾವ ನನಗೇನು ಅದು ಗೊತ್ತಿಲ್ಲ. ನಮ್ಮ ಪಗಾರ ಕೊಡಪ್ಪ. ಹುಡುಗನ ಮುಂಜಾನಿಂದ ಕರ್ಕೊಂಡ್ ಬಂದಂದ ಅವ್ನು ಹಿಡಿದಾನ ಹಿಂಗದ ಪಗಾರ ಇಂಟರ್ವ್ಯೂ ಮಾಡಿದ ಪಗಾರ. ಅವ ವಿಡಿಯೋ ತೆರಿಗಿಲ್ಲಿ ಕೆಟ್ಟದನ್ನ $10,00,000 ಅದಾವ ಅಂತೇಳಿ ರುಬಾಬ್ ತೋರ್ಸಾಕ ಇಂಟರ್ವ್ಯೂ ನಾನು ಮಾಡ್ಸ್ಕೊರತೀನಿ. $10,00,000 ನಾ ಹೋಗಿ ಎಲ್ಲಿ ಪಗಾರ? ಅದೇನು ನನ್ನ ಕಿಸಾಮತಿ ಹೇಳಕ್ ಹೋಗ್ಬೇಡ. ಹುಡುಗ ಮುಂಜಾನೆ ಇರ್ತಾನೆ ಸರ, ಅವ್ನು ಪೇಮೆಂಟ್ ಕೊಡ್ಬೇಕು. ಕೊಡ್ತೋ ಇಲ್ಲೋ? ಹೆಂಗ ಏಪ್ಪ ನನಗೆ $10,00,000 ಹತ್ತೈತಿ. ನಿಮ್ಗೆ ಪೇಮೆಂಟ್ ಹತ್ತದ ಕೊಡ್ತಾನೆ ಬಿಡ್ರೋ. ಮತ್ತೆ ಹೆಂಗಾರ ಮಾಡಿ ನನ್ನ ರೊಕ್ಕ ವಾಪಸ್ ಕೊಡ್ಸ್ರಿ. ಅದೇ ನಾನು ಹೇಳಕ್ ಹೋಗ್ಬೇಡಪ್ಪ. ನಮ್ಗೆ ಒಟ್ಟು ರೊಕ್ಕ ಬೇಕು ನೋಡಪ್ಪ. ಈಗ ಸಿಗ್ತಾನೋ ಇಲ್ಲೋ? ಈಗ ನಾವು ಸಿಗುದಿಲ್ಲ. ಹೋಗ್ಯಾನಿ ನಾವು ಅಕೌಂಟ್ ಎಲ್ಲೋ ದೂರ ಇರ್ತಾರ ಅವ್ರೆ ಹ್ಯಾಕರ್ಗಳು. ಅವ್ರೆ ದೂರ ನಿಂತು ಮಾಡಿರ್ತಾರೆ ಇಂಥವೆಲ್ಲ. ಅವ್ರು ಸಿಗ್ತಾರತ್ ಮಾಡಿದೀನಿ. ಸಿಗುದಿಲ್ಲ ಏನು ಹಾದ್ರ ಅವ್ರೆ ಅಂದ್ರೆ ರೊಕ್ಕ ಅದು ರೊಕ್ಕ ಅದು ಎಲ್ಲ ಹಾತು. ಸಾವ್ಕಾರ ನಮ್ದಾರ ಪಗಾರ ಕೊಡಪ್ಪ, ನಾವು ಹೋಗ್ತವ. ಯಾವ ಬಿಕರ್ ಹೆಚ್ಚು ಮಕ್ಕರ. ಈಗ $10,00,000 ಹೋಗ್ಯಾವ. ನಿಮ್ಮ ಪಗಾರ ಕೊಡ್ತಾನೆ ತಡ್ರಪ್ಪ. ಅದನ್ನ ನಾನು ರೊಕ್ಕ ಹೆಸರುಕೊಂಡ್ರಿ. ಯಾಪಲ್ ತಿನ್ನೋದು ನಾಯಿಗಿತ್ತ 5 ಕಿಲೋಮೀಟರ್ ಓಡಿಸ್ಕೊತ ಬಂದಿ. ನಮ್ಮದು ಮೊದಲು ಕೊಡ ಮಾರ ನೀ ಪಗಾರ. ಏಪ್ಪ ಒಂದು ನಿಮಿಷ ನಿಮ್ಗೆ ಸಮಾಧಾನ ಮಾತಾಡ್ನು. ಇವು $10,00,000 ನಾನು ಹೆಂಗಾರ ಮಾಡಿ ಎಸದ್ ಕೊಡ್ರಿ. ನಿಮ್ಗೆ ಪೇಮೆಂಟ್ ಕೊಡ್ತಾನಲ್ಲ. ಸಿಗುದಿಲ್ಲ ಅವ್ರೆ ಹ್ಯಾಕರ್ಗಳೇನು ಸಿಗ್ತಾರ ಮಾಡಿದಿ? ಏನಿಲ್ಲ ಬಾಜುಕ್ ಇರ್ತಾರ ಮಾಡಿದ್ವಿ. ಎಲ್ಲೋ ಕೊಟ್ಟು ಮಾಡಿರ್ತಾರ ಅವ್ರೆ ಕಂಪ್ಯೂಟರ್ದಾಗ. ಸಿಗುದಿಲ್ಲ ನಿನಗೆ ಅವ್ರೆ. $1,00,000 ಕೊಡ್ತಾನೆ ಅಂತೇಳಿ OTP PTP ಅಂತೇಳಿ ಏನು ಮಾಡಿದ ಹುಚ್ಚಡಿಸಿ ಮಗ. ಅನ್ನ ಹೆಂಗಾರ ಮಾಡಿ ಶಾನೆ ತಿಳ್ದ ಒಂದು ಎಸದ್ ಕೊಡು ಏನಾರು ಮಾಡಿ. ಅದನ್ನೇ ಹ್ಯಾಕರ್ಗಳು ಅವ್ರು ಸಿಗುದಿಲ್ಲ. ಇಲ್ಲ ಇರುದಿಲ್ಲ ಅವ್ರ ಕಂಪ್ಯೂಟರ್ದಾಗ. ನೀ ಏನು OTP ಹೇಳಿದ್ಲ ಅದ್ರ ಮೇಲೆ ನಿನ್ನ ಅಕೌಂಟ್ದಾಗ ರೊಕ್ಕ ಎಲ್ಲ ಹಾದು. ಅಯ್ಯೋ ಮಾಮ ನೀ ಏನ್ ಮಾಡ್ತಿ ಗೊತ್ತಿಲ್ಲ ಸಾವ್ಕಾರ. ನಮ್ ರೊಕ್ಕ ನಮಗೆ ಬೇಕು ನೋಡಪ್ಪ. ನಾವು ಹರಿಯಾಗಿಂದ ನಿಂತು ಹಿಂಗ ಒಂಟಿಗಾಲೆ ನಿಂತು ನಾವು ನಮಗೆ ಪಗಾರ ಕೊಡ್ಬೇಕು. ನೀ ಮಾರ ಹಿಂಗ್ಯಾಕೆ ಮಾಡತ್ತೆ? ನನ್ನ ಎಸದ್ ಕೊಡ್ರು ರೊಕ್ಕ. ನನಗೆ ರೊಕ್ಕ ಕೊಡ್ತಿಲ್ಲ ಅಟ್ಟ ಹೇಳೋ. ನೀ ನಾ ಹೋಗ್ಬೇಕು. ನಾನು $10,00,000 ಹೋಗ್ಯಾವ. ಮಾಡಬೇಡ. ನಾನು ರೊಕ್ಕ ಕೊಡ್ತೋ ಇಲ್ಲ? ನಿಲ್ಲ ನೀ ಕ್ಯಾಮ್ರಾಮ್ಯಾನ್ ಬಿಡಾಕ ಬರ್ತಿ ಇಟ್ಟೈತಿ. ಹಿಂಗ್ಯಾಕೆ ಮಾಡತ್ತಿ? ನಿಮ್ ಕೈಕಾಲು ಬತ್ತು. ನನ್ನ $10,00,000 ನಿಮ್ಗೆ ಬೇಕಾದ್ರೆ ಡಬಲ್ ಪೇಮೆಂಟ್ ಕೊಡ್ತಾನೆ ನಡ್ರು. ನನಗೆ ರೊಕ್ಕ ಬೇಕು.
ರೊಕ್ಕ ಕೊಡ್ತೋ ಇಲ್ಲೋ ಅಟ್ಟ ಹೇಳಿ ನಮ್ಮ ಕಿಸಾಮತಿ ಮಾಡಬೇಡ. ಏಪ ಒಂದ್ ಕೆಲಸ ಮಾಡು, 10 ಲಕ್ಷ ರೂಪಾಯಿ ಇಸದ್ ಕೊಟ್ಟು ನೀನು ರೊಕ್ಕ ಕೊಡ್ತೀನಿ. ಸಿಗುದಿಲ್ಲ ಅವ್ರು ಏನು ಇಸದ್ ಕೊಡ್ತಾರೆ. ನೀ ಕಂಪ್ಲೇಂಟ್ ಕೊಡು, ಗಜಮ್ ನೇತರು ಸಿಗುದಿಲ್ಲ ಅವ್ರು ನಿನ್ಗೆ. ಅವ್ರೆ ನನ್ನ ಕಡೆ ರೊಕ್ಕನೇ ಇಲ್ಲ, ಎಲ್ಲಿ ಕೊಡ್ಲ ಬೇಕು ನಮಗ. ಇಂಟರ್ವ್ಯೂ ಮಾಡಿದ್ವಿ ನಾವು ಮುಂಜಾನಿಂದ. ಅವ್ನು ಕ್ಯಾಮ್ರಾ ಹಿಡ್ತಾನ, ಅವ್ನಿಗೂ ಪಗಾರ ಕೊಡ್ಬೇಕನ. ಸಾವ್ಕಾರ ನಮಗೂ ಬೇದ್ದಿ, ನಮಗೆ ಅದೆಲ್ಲ ಗೊತ್ತಿಲ್ಲ. ನಮಗೆ ಪಗಾರ ಕೊಡ್ಬೇಕಂದ್ರೆ ಕೊಡ್ಬೇಕಾ? ನಾನು ಮುಂಜಾನೆ ಕ್ಯಾಮ್ರಾ ಹಿಡ್ಕೊಂಡು ಆಗೈತೆ. ಅದು 500 ರೂಪಾಯಿ ಕೊಡ್ತೀನಿ. ನಾನು ನಮ್ಮ ಪಾಕನ ಲೆಕ್ಕ ಮಾಡಿ ಅಲ್ಲ ಬೇವರ್ಸಿ ಹಡಿಸಿ ಮಗನ ನೀನು ಬಡಿಯಾಕೈತಿ ನನಗ. ಏ ಅಣ್ಣ ನಿಮ್ಮ ಕಾಳು ಬರ್ತಾನೆ, ಮೈಮುಟಿಗೆ ಬರಾಕ್ ಹೋಗ್ಬೇಡ್ರಿ, ಬಡ್ದಾಡಕ್ ಹೋಗಕ್ ಹೋಗ್ಬೇಡ್ರಿ, ಹೇಳ್ತೀನಿ ಕೇಳಿ ಅಣ್ಣ. ಪರಿಸ್ಥಿತಿ ನೋಡಾಕೋ ಅಣ್ಣ, ಹಿಂಗ್ಯಾಕೆ ಮಾಡತ್ತೆ? 10 ನಿಮಿಷದಾಗ 10 ಲಕ್ಷ ರೂಪಾಯಿ ಕಳ್ಕೊಂಡನ. 2 ಕುಡಿಯ ಇದ ಎಲ್ಲ ಕುಡಿಯ ಬರತೈತಿ. ಹೊಡೆದಾಡ್ದು ಬೇಡಣ್ಣ, ಏನಾರ ಒಂದು ಹಾದಿ ತೋರಿಸ್ರಿ, ಪೊಲೀಸ್ ಸ್ಟೇಷನ್ಗೆ ಹೋಗುನು, ಎಲ್ಲರೂ ಹೋಗುನು, ಅದು ಹೆಂಗಾರ ಮಾಡಿ ರೊಕ್ಕ ವಾಪಸ್ ಇಸ್ ಕೊಡ್ರೋಣ. ನಿಮ್ಮ ಕಾಳು ಬರ್ತನು. ಏ ಸಾವುಕಾರೆ, ಛೇ ಈಗೆಲ್ಲಿ ಸಾಕಾರಿಮ್ಮ. ಇಲ್ಲಿ ಕೇಳಿಲ್ಲ, ನಿನ್ನ ಪರಿಸ್ಥಿತಿ ಇವತ್ತು ನೋಡಿ ನಿನ್ನ ಗಪ್ಪ ಬಿಟ್ಟು ಹೊಂಟು. ನಾಳೆ ಮುಂಜಾನೆ ನಮ್ಮ ಹುಡುಗ ನಿಮ್ಮ ಮನೆಗೆ ಬರ್ತು, ಸರಳ ನಮ್ಮ ರೊಕ್ಕ ಕೊಡ್ಲಿಲ್ಲ, ನಿನ್ನ ಪರಿಸ್ಥಿತಿನ ಕೆಡಿಸ್ತೀನಿ. ಕಿಸಾಮತಿ ಮಾಡಿ ಸನ್ಮಾನ ಗಿನಮಾನ ಮಾಡಿಸ್ಕೊಂಡ್ರಿ. ಒಪ್ಪತ್ತೇನು ನಾವು ಮಾಡಿದಿಲ್ಲ, ಐತರ ಪಗಾರ ನಾಳೆ ನಮಗೆ ಸರಳ ಬೇಕು. ಯಾವ ಮಗ ಏನೋ ಒತ್ತಂದತ್ತ OTP ಹೇಳದತ್ತ, ಈ ಮಗ ಹೇಳಿದತ್ತ, ಹೊಟ್ಟಿಗೆ ಅಂತಿತ್ತೆ ಹೋ ಸುಳೆ ಮಗನ. ಏ ಬರ ನಂದು ನಮ್ಮ ಮಲಕನ ಕುಡಿತೀನಿ. ಅದು 500 ರೂಪಾಯಿ ಕುಡಿತೀನಿ. ನಾಳೆ ಕೊಡ ಬೇಕು ನೋಡ. ಹಿಂಗೈತ್ ನೋಡ ಜಗತ್ತು, ಹಿಂಗೈತ್ ನೋಡ. ರೊಕ್ಕಿದ್ರೆ ಎಲ್ಲ 10 ನಿಮಿಷ ಮುಂಚೆ ಸಾವುಕಾರ ಅವ್ರ ಈಗ ಚಪಾತಿ ಬರ್ದಂಗೆ ಪಡ ಬಡ್ದು ಹೊಂಟಾರ. 10 ಲಕ್ಷ ರೂಪಾಯಿ ನಾವು ಅವ್ರಂತೇನೆ ಹೋಗ್ಕೋವ. ನಿನಗೆ ನಾಳೆ ಮಟ್ಟ ಟೈಮು ಕೊಡ್ತೀವ. ನಂದು 1500, ಅವ್ನು 1500, ಸರಳ 3000 ರೂಪಾಯಿ ಕೊಡ್ಬೇಕಾ? ಅಟ್ಟು ತಿಳಿಯಂಗಿಲ್ಲ. ಬರ ಏನು ಹೇಳತ್ತು ಕೇಳ. ಯಾವ ಒತ್ತಂದತ್ತ ಈ ಮಗ ಒತ್ತದ. ಈಗ ನಮ್ಮ ಪಗಾರ ಅಲ್ಲ ಮನಿಗೆ ಹೊಂಟು ನಾವ. ಅಯ್ಯೋ ಮಮ್ಮ, 10 ಲಕ್ಷ ರೂಪಾಯಿ ಹೋತು. ಕಾಶ್ಮೀರ ಊಟ ಏನೂ ಇಲ್ಲ. ನಮ್ಮ ನಸೀಬ ಇಟ್ಟೈತವ ನೋಡ. ಯವ್ವ ಅಂದ್ರೆ ಅಪ್ಪ ಹೇಳ್ಕೊತಿದ್ ನನಗೆ ಇಂಥವೆಲ್ಲ ಮಾಡಬೇಡ, ಗೌಂಡಿ ಕೆಲಸ ಮಾಡ್ಕೊ ಚೆನ್ನಾಗಿರೋ, ಇಂಥಾಗ ಬೆನ್ನು ಹತ್ತಬೇಡ ಅಂದರು. 30 ಲಕ್ಷ ರೂಪಾಯಿ ಇದ್ರಾಗ ಹಾಕಿದಾಗ ಯಾರಿಗೂ ಹೇಳಿಲ್ಲ. ಆದ್ರೆ 10 ಲಕ್ಷ ರೂಪಾಯಿ ಬಂದಾಗ ಇಂಟರ್ವ್ಯೂ ಮಾಡಿ, ದೊಡ್ಡ ಸ್ಥಾನಿಕೆ ಮಾಡಿ, ತಿಂಡಿಲೆ ಊರಾಗ ತೋರಿಸ್ಬೇಕಂತ ಏನೇನೋ ಆಸೆ ಇಟ್ಕೊಂಡು ಕಿಸಾಮತಿ ಮಾಡಕ್ಕೆ ಆಯ್ತು ಕರಿ. ಅವನು 5 ನಿಮಿಷನ್ಯಾಗ ಫೋನ್ ಹಚ್ಚಿ ಏನೋ ಎಷ್ಟು ಚಂದ ಗೇಮ್ ಮಾಡಿ 10 ಲಕ್ಷ ರೂಪಾಯಿ ಬಡ್ಕೊಂಡು ಕೂತ್ ಸುಳಿ ಮಗ. ಆ ಬ್ಯಾಂಕಿನ ಹೆಸರು ಏನ ಕೈಯಾಗ ಕೊಟ್ಟರು, ಅದು ಹೆಸರು ಕೇಳಿದಾಗ ಅರ್ಥ ಮಾಡ್ಕೋಬೇಕಾಗತ್ತಿದ್ದು. ದೇವ್ರು ನಾನು ಕೊಟ್ಟ ಶಾಪ್. ನಿನಗೆ 2 ನಂಬರ್ ಕೆಲಸ ಆಗೋದಿಲ್ಲ ಮಗನತ್ತ ಹಗಲೆಲ್ಲ ನನಗೆ ಹೇಳಿ ನಾನು ಅಲ್ಲಿ ಇಂತೆಲ್ಲ ಬಿಟ್ಟು ಚಂದಂಗೆ ಗೌಂಡಿ ಕೆಲಸ ಪೌಂಡಿ ಕೆಲಸ ಮಾಡ್ಕೊತಿದ್ದು ಬಿಡ್ತೀನಿ. ಇದು ಅಪ್ಪನ ಮುಂದೆ ಹೇಳಕ್ಕೆ ನೀ ಅಳ್ಬೇಡ ಮಮ್ಮ, ನೀ ಸಮಾಧಾನ ತಗೋ. ಅಳ್ಬೇಡ ಮಮ್ಮ, ನೀ ಅಪ್ಪನ ಮುಂದೆ ಹೇಳಕ್ ಹೋಗ್ಬೇಡ. ಇನ್ನೊಂದ್ಸಲ ಏನಾರು ನಿಯತ್ತ ದುಡ್ಡು ಕಾಶ್ಮೀರ ಪಶ್ಚಿಮಕ್ಕೆ ಕರ್ಕೊಂಡು ಹೋಗ್ಕೊಡು. 10 ಲಕ್ಷ ರೂಪಾಯಿ. ಅಳ್ಬೇಡ ಮಮ್ಮ, ಸಮಾಧಾನ ತಗೋ ಮಮ್ಮ, ಅಳ್ಬೇಡ. ಪೆಟ್ರೋಲ್ಗೆ ರೊಕ್ಕಿಲ್ಲ. ಎಂತ ಪರಿಸ್ಥಿತಿ. ಇಲ್ಲ ಮಮ್ಮ, ನೀ ಅಳ್ಬೇಡ. ನಡಿ ಅಪ್ಪನ ಮುಂದೆ ಒಟ್ಟ ಹೇಳಕ್ ಹೋಗ್ಬೇಡ. ಊರ್ ಮಂದಿಯಾಗ ಹೇಳಕ್ ಹೋಗ್ಬೇಡ. ಎಲ್ಲಾರ 5,000 ರೂಪಾಯಿ ಬಡ್ಡಿ ಇಲ್ದಾಗ 1,000 ರೂಪಾಯಿ ಪಗಾರ ಕೊಡ್ಬೇಕು ನಾಳೆ. ನೀ ಅಳ್ಬೇಡ, ತ್ರಾಸ ತಗೋಬೇಡ. ನೀ ಅಳ್ಬೇಡ ಮಮ್ಮ, ಸಮಾಧಾನ ತಗೋ. ಇನ್ನು ಮುಂದೆ ಅದೇನೋ ಆಡಕ್ ಹೋಗ್ಬೇಡಂಗಿಲ್ಲ. ಇಂಥ ಹುಷಾರು ಮಾಡಂಗಿಲ್ಲ. ಆಡಬೇಡ. ಎಂತ ಬ್ಯಾಂಕ್ ಹೆಸರು ಕೈಯಾಗ ಕೊಟ್ರು ಯಪ್ಪ ಏನ್ ಮಾಡ್ರು ಅವ್ರು. ಚಲೋ ಅಲ್ಲ ಆಡಬೇಡ. ಇಲ್ಲಿ ಒಟ್ಟ ಮಾಡಂಗಿಲ್ಲ ಸಾಹೇಬ್. ನಾ ಹೋಗಿ ಬರ್ತೀನಿ. ಗೌಂಡಿ ಕೆಲ್ಸಕ್ಕೆ ವಸ್ತಿ ಕೆಲ್ಸಕ್ಕೆ ಹೋಗಿ ಬರ್ತಿಲ್ಲ.